ಮೊದಲನೇದಾಗಿ ನಾನು ದೈವಾಂಶ ಸಂಭೂತರಾಗಿರ್ತಕ್ಕಂತಹ ಬಾಬಾಜಿ ಹಾಗೂ ಪತ್ರಿಜಿಯವರಿಗೆ ನಮನಗಳನ್ನ ಸಲ್ಲಿಸ್ತಾ ಈ ವೇದಿಕೆಯನ್ನು ಒದಗಿಸಿರ್ತಕ್ಕಂತಹ ರಂಗನಾಥ್ ಗುರುಜಿಯವರಿಗೂ ನಾನು ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ ಈ ಈ ಕಾರ್ಯಕ್ರಮ ಈ ದಿನ ಈ ಅಧಿವೇಶನ ಕುಳಿತಿರ್ತಕ್ಕಂಥ ಎಲ್ಲ ಧ್ಯಾನ ಬಂಧುಗಳಿಗೆ ನಾನು ಪ್ರೀತಿಯ ನಮಸ್ಕಾರ ಹೇಳ್ತಾ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಕರೆದಿರುವ ಗೀತಾ ಮೇಡಮ್, ಹೋಸ್ಟ್ ಆಗಿರ್ತಕ್ಕಂಥ ಲಕ್ಷ್ಮಿ ಮೇಡಮ್ ಹಾಗೂ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ನಾನು ಆತ್ಮಾಯಣದ ಪ್ರಯಾಣವನ್ನು ಈಗ ಪ್ರಾರಂಭ ಮಾಡ್ತಾ ಇದ್ದೇನೆ. ಮೊನ್ನೆ ತನಕ ನಾನು ನಿನ್ನೆ ಅಲ್ಲ ಮೊನ್ನೆ 8 ಅಧ್ಯಾಯಗಳನ್ನು ಮುಗಿಸಿದ್ದೇನೆ. ಇವತ್ತು 9ನೇ ಅಧ್ಯಾಯ. ಸೊ ಈ ಅಧ್ಯಾಯ ನನಗೆ ಬಹಳ ಖುಷಿ, ಯಾಕಂತಂದರೆ ನೀವು ಕೇಳಬೇಕಾದ ಪ್ರಶ್ನೆಗಳು ಏನಿವೆ ಈ ಪುಸ್ತಕದಲ್ಲಿದೆ. ಸೊ ಇದನ್ನು ಏನು ಕೇಳಿದರೆ ಅದು ನಾನು ಹೇಳಿಬಿಟ್ರೆ ಬಹುಶಃ ನನ್ನ ಕಾರ್ಯಕ್ರಮ ಅಲ್ಲಿಗೆ ಮುಗಿಯುತ್ತೆ ಅನಿಸುತ್ತೆ. ಪ್ರಶ್ನೆಗಳು ಏನು ಬರಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಆಚಾರ್ಯರು ಹೇಳಿರ್ತಾರೆ ಲೇಖಕನಿಗೆ, ಅಪ್ಪ ನಾನು ನಿನಗೆ ಇಷ್ಟೆಲ್ಲ ತೋರಿಸಿದ್ನಲ್ಲ, ಆದರೂ ನಿನ್ಗೆ ಹಲವಾರು ಸಲ ನನ್ನನ್ನು ಪ್ರಶ್ನೆ ಕೇಳ್ತಾ ಇದ್ದೆ, ನಾನು ನಿನಗೆ ಉತ್ತರ ಕೊಡ್ತಾ ಇರಲಿಲ್ಲ, ನಾನು ಜಾರಿ ಕೊಡ್ತಾ ಇದ್ದೆ. ಯಾಕಂತಂದರೆ ನೀನು ನನ್ನ ಜೊತೆ ಪ್ರಯಾಣ ಮಾಡಿದಾಗ ನಿನ್ನ ಪ್ರಶ್ನೆಗಳೇ ಅಲ್ಲಲ್ಲೇ ಉತ್ತರಗಳನ್ನ ಕಂಡುಕೊಳ್ತೀಯ ಅಂತ. ಆದರೂ ನಿನ್ನ ಬಳಿ ಕೆಲವು ಪ್ರಶ್ನೆ ಇದೆ, ಆ ಪ್ರಶ್ನಾವಳಿ ನಾನು ತಯಾರು ಮಾಡಿ ನನಗೆ ಹೇಳು ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಒಂದು ಪ್ರಶ್ನಾವಳಿನ ಇವರು ತಯಾರು ಮಾಡಿರ್ತಾರೆ. ಸೊ ಮೊದಲನೆಯ ಪ್ರಶ್ನೆ ಆಚಾರ್ಯರಿಗೆ ಕೇಳ್ತಾರೆ ಇವರು, ನೀವೆಷ್ಟು ಸಲ ಮಾತಾಡಿದ್ರು ಪಾರಂಪರಿಕವಾಗಿ ಸ್ವರ್ಗಗಳ ಕುರಿತು ನೀವೇನು ಹೇಳಿಯೇ ಇಲ್ಲಿ ತನಕ ಅಂತ ಹೇಳಿಯೇ ಇಲ್ಲ. ಸೂಕ್ಷ್ಮ ಜಗತ್ತಿನಲ್ಲಿ ಸ್ವರ್ಗ ಅಂತ ಇದೆಯಾ, ಅದೇನು ಎಂಬುದರ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾರೆ. ಆಗ ಆಚಾರ್ಯರು ಹೇಳ್ತಾರೆ, ನಿಸ್ಸಂದೇಹವಾಗಿ ಸ್ವರ್ಗದಂತಹ ಯಾವುದೇ ಸ್ಥಾನ ಇಲ್ಲ. ಉನ್ನತ ಸ್ತರಗಳಲ್ಲಿ ಕೆಲವರು ತಮ್ಮನ್ನು ತಾವು ಹಾಗೆ ಭಾವಿಸ್ತಾರೆ. ಅಂತಂದ್ರೆ ವಲಯ 1, 2, 3, 4ರ ಮೇಲೆ ಮುಟ್ಟಿದಾಗ ಕೆಲವು ಸೂಕ್ಷ್ಮ ಶರೀರದವರು ತಮ್ಮನ್ನು ತಾವು ಸ್ವರ್ಗದಲ್ಲಿದ್ದೀನಿ ಅಂತ ಭಾವಿಸ್ಕೊಳ್ತಾರೆ. ಯಾಕಂತಂದ್ರೆ ಎಲ್ಲವೂ ಸುಂದರಮಯ, ಬೇಕಾದ್ದು ಸಿಗುತ್ತೆ, ಎಲ್ಲವೂ ಇದೆ, ಬಹಳ ಸಂತೃಪ್ತಿಯ ಜೀವನ ಅಲ್ಲಿ. ಸೊ ಹಾಗೆಂತ ಅವ್ರು ಭಾವಿಸ್ಕೊಳ್ತಾರೆ. ಕೆಲವರು ಈ ಮಟ್ಟ ಮುಟ್ಟಿದಾಗ ಸ್ವತಃ ಈಶ್ವರನ ರೂಪವನ್ನು ಧಾರಣೆ ಮಾಡ್ತಾರೆ, ಅಥವಾ ಜೀಸಸ್ ಕ್ರೈಸ್ಟ್ನ ರೂಪವನ್ನು ಧಾರಣೆ ಮಾಡು ನಾನೇ ದೇವರು ಅಂತ ತಿಳ್ಕೊಳ್ತಾರೆ. ಇದೆಲ್ಲ ಭ್ರಮೆ ಅಷ್ಟೇ ಅಂತ ಹೇಳ್ತಾರೆ. ಹಾಗೆ ಹೇಳ್ತಾ ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ಸ್ವರ್ಗ ಇಲ್ಲ ಅಂತ ಹೇಳಿದ ಮೇಲೆ ನರಕನೂ ಇಲ್ಲ, ನೀನು ನಂಬು, ಅಂಥದ್ದೇನಿಲ್ಲ ಅಂತ ಹೇಳ್ತಾರೆ. ಎರಡನೇ ಪ್ರಶ್ನೆ ಕೇಳ್ತಾರೆ ಇವರು, ಸೂಕ್ಷ್ಮ ಜಗತ್ತಿನಲ್ಲಿ ಪಶು ಜೀವನ ಮತ್ತು ಮನುಷ್ಯ ಜೀವನದಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ, ಅಂತರವಿದೆಯಾ ಅಂತ ಹೇಳ್ಬಿಟ್ಟು. ಆಗ ಆಚಾರ್ಯರು ಹೇಳ್ತಾರೆ, ಸೂಕ್ಷ್ಮ ಜಗತ್ತಿನಲ್ಲಿ ಪಶು ಹಾಗೂ ಮನುಷ್ಯ ಜೀವನದಲ್ಲಿ ಬಹಳಷ್ಟು ಅಂತರ ಇದೆ. ಪಶುಗಳು 3ನೇ ವಲಯದಿಂದ ಮೇಲಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅವಕ್ಕೆ ಅಲ್ಲಿ ಇರಲ್ಲ. ಪಶುಗಳ ಜನ್ಮವೇ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸೂಕ್ಷ್ಮ ಲೋಕದಲ್ಲಿ ಪ್ರಾಣಿಗಳ ಬಳಿ ಬಹಳ ಕಡಿಮೆ ಅವಧಿ ಇದೆ. ಅವರು 3ನೇ ವಲಯ ತನಕ ಹೋಗಿ ಅಲ್ಲಿ ತಿರ್ಗಾ ಜನ್ಮವನ್ನು ಪಡೀಲಿಕ್ಕೆ ಮತ್ತೆ ಭೌತಿಕ ಜಗತ್ತಿಗೆ ಬರ್ತಾರೆ, ಮತ್ತೆ ಜನ್ಮ ಪಡೀತಾರೆ. ಹಾಗೆ ವಿಕಾಸಕ್ಕೆ ಅವರು ತಮ್ಮ ವಿಕಾಸಕ್ಕೆ ಅವರು ಪ್ರಯತ್ನ ಪಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಸೊ ಅದಾಗ 3ನೇ ಪ್ರಶ್ನೆಯನ್ನು ಕೇಳ್ತಾರೆ ಆಚಾರ್ಯರೇ, ನಮ್ಮ 2ನೇ ಯಾತ್ರೆ ಸಮಯದಲ್ಲಿ ನನ್ನ ತಮ್ಮ ಚಾರ್ಲ್ಸ್ ನಮ್ಮನ್ನೇಕೆ ಸಂಪರ್ಕಿಸ್ಲಿಲ್ಲ? ಅವನಿಗೇನಾದ್ರೂ ಅನಾಸಕ್ತಿ ಇದೆಯಾ, ಬೇಜಾರಾಯ್ತಾ, ಅಥವಾ ನಿಮ್ಮ ಸಹಾಯ ಇಲ್ದೇನೆ ಅವನಿಗೆ ಭೇಟಿ ಮಾಡ್ಲಿಕ್ಕೆ ಆಗೋದಿಲ್ವ ಅಂತ ಆಚಾರ್ಯರನ್ನು ಕೇಳ್ತಾನೆ. ಆಗ ಆಚಾರ್ಯರು ಹೇಳ್ತಾರೆ, 2ನೇ ಯಾತ್ರೆಯ ಸಮಯದಲ್ಲಿ ನಾನು ಚಾರ್ಲ್ಸ್ ಬರಲೇ ಇಲ್ಲ, ಯಾಕಂತ ನಾನು ಅವನಿಗೆ ಹೇಳಲೇ ಇಲ್ಲ. ನಾವು ಹೋಗ್ತಾ ಇದ್ದೇವೆ ಬರ್ತಾ ಇದ್ದೇವೆ ಅಂತ ನಾನು ಏನನ್ನು ಹೇಳಿರ್ಲಿಲ್ಲ, ಮತ್ತು ಅವನನ್ನು ನಾನು ಕರೆದಿರ್ಲಿಲ್ಲ, ಬಾ ಅಂತನೂ ನಾನು ಹೇಳಲಿಲ್ಲ. ಅವನಿಗೆ ಈ ಪ್ರಯಾಣದ ಬಗ್ಗೆ ಗೊತ್ತೇ ಇಲ್ಲ. ಆದರೆ ಸೂಕ್ಷ್ಮ ಲೋಕದಲ್ಲಿರುವ ಸಾಮಾನ್ಯ ಮನುಷ್ಯನೋರ್ವ ಅಕಾರಣವಾಗಿ ಅಲ್ಲಿ ಇಲ್ಲಿ ಸುತ್ತಾಡುವುದಿಲ್ಲ, ಅಲೆದಾಡುವುದಿಲ್ಲ. ಅವನಿಗೆ ಅಲ್ಲಿ ಏನೋ ಒಂದು ಜೀವನ ಇದೆ, ಸುಮ್ಮನೆ ತಿರುಗಾಡಲಿಕ್ಕೆ ಅವನಿಗೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ ಕೇಳ್ತಾರೆ, ಭೌತಿಕ ಜಗತ್ತಿನಲ್ಲಿ ಕೆಲವರು ವಿಕಲಾಂಗರಾಗಿ, ಅಪಾಂಗರಾಗಿ, ಕಿವಿ ಮೂಗು ಅಥವಾ ಕುರುಡನಾಗಿ, ಕಿವಿ ಇಲ್ಲ ಮೂಗಿಲ್ಲ ಕುರುಡನಾಗಿ ಏಕೆ ಹುಟ್ಟುತ್ತಾರೆ ಸ್ವಾಮಿ? ಅದಕ್ಕೆ ಕಾರಣ ಏನು?
ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ಹೇಳ್ತಾರೆ, ನಿಶ್ಚಿತವಾಗಿ ಅದಕ್ಕೆ ಕಾರಣ ಇದೆ. ನಾನು ಈಗಾಗಲೇ ತಿಳಿಸಿರ್ತಕ್ಕಂಥ ಕರ್ಮ ಸಿದ್ಧಾಂತ ಅಥವಾ ಕಾರಣ ಕಾರ್ಯ ನಿಯಮದ ವಿವರಣೆಯಲ್ಲಿ ಅದಕ್ಕೆ ಉತ್ತರ ಇದೆ. ವಿಕಲಾಂಗ ಸ್ಥಿತಿಯಲ್ಲಿ ಮಗುವೊಂದನ್ನು ನೋಡಬೇಕು ಅಂತ ದೇವರು, ಎಂತಹ ದುಷ್ಟ ದೇವರು ಸಹ ಬಯಸೋದಿಲ್ಲ. ಯಾಕಂತಂದ್ರೆ ಮಗುವನ್ನ ಸೂಕ್ಷ್ಮ ಶರೀರದಲ್ಲಿ, ಸೂಕ್ಷ್ಮ ಲೋಕದಲ್ಲಿ ಸಹ ದೇವರು ಅಂತಾನೆ ಭಾವಿಸುವಂತ ಪ್ರಮೇಯ. ಭೌತಿಕ ಜಗತ್ತಿನಲ್ಲಿ ನಾವು ಮಗುವನ್ನು ದೇವರು ಅಂತಾನೆ ಹೇಳ್ತೇವೆ. ಸೊ ನೋಡ್ಲಿಕ್ಕೆ ದೇವರಿಗೆ ಇಷ್ಟಪಡೋದಿಲ್ಲ. ಆದರೆ ವಿಕಲಾಂಗನಾಗಿ ಹುಟ್ಟಿದ ಮಗು ಪೂರ್ವ ಜನ್ಮದಲ್ಲಿ ಯಾವುದಾದ್ರೂ ಮಗುವನ್ನು ಹೊಡೆದು ಚಿಕಿತ್ಸೆಯಿಂದಲೂ ಗುಣಮುಖ ಆಗದಂಥ ಪರಿಸ್ಥಿತಿ ಉದ್ಭವ ಆದಾಗ, ಆ ವ್ಯಕ್ತಿಯ ಅಂಗಸೌಷ್ಠವ ವಿಕಾರವಾದಾಗ, ಅಥವಾ ಹಿಂದಿನ ಜನ್ಮಗಳಲ್ಲಿ ತಿಳುವಳಿಕೆ ಇಲ್ಲದೇನೆ ನಾವು ಮಾಡಿರುವಂಥ ಕರ್ಮದ ಫಲಗಳನ್ನು ನಾವು ಅನುಭವಿಸಿಯೇ ತೀರಬೇಕು. ಆ ಅನುಭವಕ್ಕಾಗಿ ಇಂಥವಾಗ್ತವೆ. ಜನರು ಪರಮಾತ್ಮನ ಎಷ್ಟೋ ನಿರ್ದಯಿ ಎಂದು ಹೇಳ್ತಾರೆ. ಆದರೆ ಒಂದು ವೇಳೆ ನಿನ್ನ ಕಷ್ಟಗಳು ಉತ್ಪನ್ನವಾಗಲು ನೀನು ಕಾರಣವನ್ನು ನಿರ್ಮಿಸದೇ ಹೋದ್ರೆ ನೀನೆಂದು ಕಷ್ಟಗಳನ್ನು ಅನುಭವಿಸಬೇಕಾಗಿ ಬರೋದಿಲ್ಲ. ನಿನ್ನ ಕಷ್ಟಕ್ಕೆ ನೀನೇ ಕಾರಣ ಅಂತ ಆಚಾರ್ಯರು ಹೇಳ್ತಾರೆ. ಮುಂದಿನ ಪ್ರಶ್ನೆ ಬರುತ್ತೆ, ಕೆಲವರು ಜನ್ಮದಿಂದಲೇ ಧನ ಸಂಪತ್ತು, ಆರೋಗ್ಯ, ಸಂತೋಷ ಎಲ್ಲವನ್ನ ಪಡೆದಿರ್ತಾರೆ. ಆದರೆ ಕೆಲವರು ಬಡತನ, ದುಃಖ, ರೋಗ ಇದರಿಂದ ನರಳ್ತಾರೆ. ಇದು ಯಾಕೆ ಸ್ವಾಮಿ? ಈ ಅಂತರ ಯಾಕೆ, ವ್ಯತ್ಯಾಸ ಯಾಕೆ ಅಂತ ಕೇಳ್ತಾರೆ. ಅದಕ್ಕೆ ಒಬ್ಬ ವ್ಯಕ್ತಿಯು ಜನ್ಮ ಸಮಯದಲ್ಲಿ ಪಡೆದುಕೊಂಡ ವಾತಾವರಣವು ಸಾಮಾನ್ಯವಾಗಿ ಹಿಂದಿನ ಜನ್ಮಗಳಲ್ಲಿ ರೂಪಿಸಿಕೊಂಡಿದ್ದಾಗಿರ್ತದೆ. ಅವನು ಯಾವ ವಾತಾವರಣದಲ್ಲಿ ಹುಟ್ಟಿರ್ತಾನೆ ಅಂತಂದ್ರೆ ಹಿಂದಿನ ಜನ್ಮದಲ್ಲಿ ಅವನು ರೂಪಿಸ್ಕೊಂಡಿರ್ತಕ್ಕಂಥ ವಾತಾವರಣವೇ ಆಗಿರ್ತದೆ. ಇದಕ್ಕೆ ತಿರ್ಗಾ ಅವರು ಲಿಂಕ್ ಕೊಡ್ತಾರೆ, ಇವೆಲ್ಲ ಕರ್ಮ ಸಿದ್ಧಾಂತದ ಅನುಗುಣವಾಗಿಯೇ ಇರುತ್ತದೆ, ಬೇರೆ ಯಾವುದೇ ಅಲ್ಲಿ ವಿಚಾರ ಬರುವುದಿಲ್ಲ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ ಕೇಳ್ತಾರೆ, ಕೆಲವರದು ಕಪ್ಪು ಚರ್ಮ, ಕೆಲವರದು ಬಿಳಿ ಚರ್ಮ. ಬಿಳಿ ಚರ್ಮದ ವ್ಯಕ್ತಿ ಕಪ್ಪು ಚರ್ಮದವನಿಗಿಂತ ಹೆಚ್ಚು ವಿಕಾಸ ಹೊಂದಿದವನಾಗಿರ್ತಾನೆ. ಒಂದನೇ ಪ್ರಶ್ನೆ. ಅದರಲ್ಲಿ ಎರಡನೇದು ಕೇಳ್ತಾರೆ, ಬೇರೆ ಬೇರೆ ಜಾತಿಯವರೊಂದಿಗೆ ವಿವಾಹ ಮಾಡಿಕೊಳ್ಳುವುದು ಸರಿಯೇ? ಮೂರನೇ ಪ್ರಶ್ನೆ ಕೇಳ್ತಾರೆ, ಅದರಲ್ಲಿ ಬಿಳಿ ವರ್ಣದವನೊಬ್ಬ ಕಪ್ಪು ವರ್ಣದವನ ಮನೆಯಲ್ಲಿ ಹುಟ್ಟಬಹುದೇ, ಸಾಧ್ಯ ಇದೆಯೇ ಅಂತ ಉತ್ತರ ಬರುತ್ತೆ ಆಚಾರ್ಯರಿಂದ. ಒಬ್ಬ ವ್ಯಕ್ತಿಯ ಚರ್ಮವು ಅವನು ಯಾವ ವಿಕಾಸ ಮಾರ್ಗದ ಹಂತದಲ್ಲಿದ್ದಾನೆ ಎಂಬುದನ್ನು ಸೂಚಿಸ್ತಿಲ್ಲ. ಬಿಳಿ ಇದ್ದಾನೆ ಆದ ಕಾರಣ ಮೇಲಕ್ಕೆ ಹೋಗಿದ್ದಾನೆ ಅಂತ ಅಲ್ಲ, ಇದು ಆತನು ಹುಟ್ಟಿದ ಊರಿನ ವಾತಾವರಣಕ್ಕೆ ಹೊಂದಿಕೊಂಡಿರ್ತದೆ. ವೆಸ್ಟ್ ಮತ್ತು ಈಸ್ಟ್ ಬಿಡಿಸಿ ಹೇಳುವ ಅಗತ್ಯ ಇಲ್ಲ. ಯಾಕೆ ಕೆಂಪಗೆ, ನಾವು ಯಾಕೆ ಕಪ್ಪಗೆ, ಅದು ಊರಿನ ವಾತಾವರಣ. ಇನ್ನು ಬೇರೆ ಬೇರೆ ಜಾತಿಯವರೊಂದಿಗೆ ಮದುವೆ ಮಾಡಬೇಕು ಬೇಡುವ ಎನ್ನುವುದನ್ನು ನಿರ್ಣಯ ಮಾಡುವುದು ಸ್ವಲ್ಪ ಕಠಿಣ. ಮಾಡಬೇಕೋ ಬೇಡವಾ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಅವರು ಹೇಳ್ತಾರೆ, ಹಿಂದಿನ ಜನ್ಮದಲ್ಲಿ ಪತಿ ಪತ್ನಿರಾಗಿರುವವರು ಈ ಜನ್ಮದಲ್ಲಿ ಬೇರೆ ಬೇರೆ ದೇಶದ ನಾಗರಿಕರಾಗಿ ಭೇಟಿಯಾದಾಗ ಹಿಂದಿನ ಜನ್ಮದ ಆಕರ್ಷಣೆಯಂತೆ ಅವರು ಒಂದಾಗಬಹುದು. ಇಲ್ಲಿ ಜಾತಿ ಭೇದ ಬರೋದಿಲ್ಲ, ಹಿಂದಿನ ಜನ್ಮದ ಆಕರ್ಷಣೆಯೇ ಮುಖ್ಯವಾಗ್ತದೆ ಅಂತ ಹೇಳ್ಬಿಟ್ಟು. ಹಾಗೆ ಮುಂದಿನ ಪ್ರಶ್ನೆ ಬರುತ್ತೆ, ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆತ್ಮಹತ್ಯೆ ಮಾಡಿಕೊಳ್ಳುವುದು ಪಾಪವೇ? ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಆತ್ಮಹತ್ಯೆ ಮಾಡಿಕೊಳ್ಳುವುದು ಒಂದು ಅಪರಾಧ ಮಾತ್ರ ಅಲ್ಲ, ಅದು ಒಂದು ಅತ್ಯಂತ ದೊಡ್ಡ ಮೂರ್ಖ ಕೃತ್ಯ. ಕಷ್ಟಗಳಿಂದ ಪಲಾಯನ ಮಾಡಿದರೆ ಅವುಗಳನ್ನು ಪರಿಹರಿಸಿದ ಹಾಗೆ ಆಗೋದಿಲ್ಲ. ಅವುಗಳು ಮುಂದಿನ ಜನ್ಮಗಳ ತನಕ ಸ್ಥಗಿತವಾಗ್ಬೋದು ಅಷ್ಟೇ. ಆಗ ಸ್ಟಾಪ್ ಆಗಿರ್ಬೋದು, ಆದರೆ ಮುಂದಿನ ಇದರಲ್ಲಿ ಆ ರೀಲ್ ಮತ್ತೆ ಪ್ರಾರಂಭ ಆಗುತ್ತೆ. ಅದು ಸ್ಟಾಪ್ ಆಗಿರುತ್ತೆ, ಬಟ್ ನೆಕ್ಸ್ಟ್ ಜನ್ಮದಲ್ಲಿ ಅದು ಪ್ರಾರಂಭ ಆಗುತ್ತೆ. ಆತ್ಮಹತ್ಯೆಯು ಯಾವುದೇ ಪರಿಹಾರವಲ್ಲ, ಕೇವಲ ಒಂದು ಮುಂದೂಡಿಕೆ, ಒಂದು ಪೋಸ್ಟ್ಪೋನ್ಮೆಂಟ್ ಅಷ್ಟೇ. ಆತ್ಮಹತ್ಯೆಯು ಯಾವುದೇ ಪರಿಹಾರವಲ್ಲ, ಕೇವಲ ಮುಂದೂಡಿಕೆ ಆಗಿದೆ. ಈ ಜಗತ್ತಿನಲ್ಲಿ ಅವರೊಂದು ಬುದ್ಧಿವಾದ ಹೇಳ್ತಾರೆ, ಈ ಜಗತ್ತಿನಲ್ಲಿ ಎಂತಹ ಕಠಿಣ ಪರಿಸ್ಥಿತಿಗಳು ಕೂಡ ಆತ್ಮಹತ್ಯೆ ಮಾಡಿಕೊಂಡು ತಪ್ಪಿಸಿಕೊಳ್ಳುವಂತಹ ಹೀನ ಮಟ್ಟದವು ಇರುವುದಿಲ್ಲ. ಅಂತ ಒಂದು ಕೆಟ್ಟ ಹೀನ ಕಷ್ಟ ಅಲ್ಲ ಅದು, ಈ ಜಗತ್ತಿನಲ್ಲಿ ಬರುವಂತಹ ಕಷ್ಟಗಳು ಅಂತ ಅವ್ರು ಹೇಳ್ತಾರೆ. ಮುಂದಿನ ಪ್ರಶ್ನೆ ಕೇಳ್ತಾರೆ,
ನಮ್ಮ ಜೀವನವನ್ನು ನಿಯಂತ್ರಿಸುವಂತಹ ಯಾವುದಾದ್ರೂ ದೇವತೆಗಳಿದ್ದಾರೆ? ಅವರೇನಾದ್ರೂ ನಮ್ಮನ್ನು ನಿಯಂತ್ರಿಸ್ತಾರಾ? ಮನುಕುಲವು ಶಾಂತಿಯನ್ನ ಬಯಸುವಾಗ ಯುದ್ಧಕ್ಕೆ ಅವರು ಹೇಗೆ ಅನುಮತಿ ನೀಡ್ತಾರೆ ಅಂತ ಕೇಳ್ತಾರೆ. ಅಂದ್ರೆ ಯುದ್ಧ ಅವರಿಂದ ಆಗತ್ತೆ, ದೇವತೆಗಳಿಂದ ಆಗತ್ತೆ, ಅವ್ರು ಮಾಡಿಸ್ತಾರೆ ಅಂತ ಇವರ ಭಾವನೆ. ಹಾಗೆ ಉತ್ತರ ಕೊಡ್ತಾರೆ, ಯುದ್ಧಗಳಾದಾಗ ಯಾವುದೇ ಒಂದು ಶಕ್ತಿ ಅದಕ್ಕೆ ಜವಾಬ್ದಾರಿ ಅಲ್ಲ, ದೇವತೆಗಳು ಅಂತ ಅಲ್ವೇ ಅಲ್ಲ. ಇದು ನಿಶ್ಚಿತವಾಗಿ ಮನುಷ್ಯ ಕರ್ಮ, ಆತನ ಆಕ್ರಮಣಕಾರಿ ಪ್ರವೃತ್ತಿ. ಇದು ಅದರ ಆ ಪ್ರವೃತ್ತಿಯ ಪರಿಣಾಮನೇ ಯುದ್ಧ. ವೈಯಕ್ತಿಕ ಕರ್ಮ, ಈಗ ಯುದ್ಧ ಸಾಮಾನ್ಯವಾಗಿ ಎರಡು ರಾಷ್ಟ್ರಗಳ ನಡುವೆ ನಡೆಯುತ್ತೆ, ಬಿಟ್ವೀನ್ ನೇಷನ್ಸ್, ಕಂಟ್ರೀಸ್. ಸೊ ಕರ್ಮಗಳಂತೆ, ವೈಯಕ್ತಿಕ ಕರ್ಮಗಳಂತೆ ರಾಷ್ಟ್ರೀಯ ಕರ್ಮಗಳು ಇವೆ. ಈ ರಾಷ್ಟ್ರೀಯ ಕರ್ಮ ಎರಡು ರಾಷ್ಟ್ರಗಳ ನಡುವೆ ಯುದ್ಧಕ್ಕೆ ಕಾರಣಭೂತವಾಗಬಹುದು. ಯುದ್ಧ ಅನಿವಾರ್ಯವಲ್ಲ. ಒಂದು ಮಾತು ನೆನ್ಪಿಟ್ಕೋ, ಯುದ್ಧ ಗೆದ್ದಿರುವ ರಾಷ್ಟ್ರ ಕೊನೆಗೂ ಸೋಲುತ್ತದೆ, ಒಂದರಿಂದ ಸೋಲು ಕಾಣ್ತದೆ. ಮುಂದಿನ ಪ್ರಶ್ನೆ, ಮನುಷ್ಯನು ವಿಕಾಸ ಹೊಂದಿದಾಗ ಅವನು ತನ್ನ ನಿದ್ರೆಯ ಅವಧಿಯಲ್ಲಿ ಈ ಶರೀರದಿಂದ ಹೊರ ಹೋಗಿ ತಾನು ಏನೇನು ಮಾಡುತ್ತಾನೆ ಎನ್ನುವುದನ್ನು ನೆನಪಿಟ್ಟುಕೊಳ್ಳಲು ಯೋಗ್ಯನನ್ನಾಗಿಸುವ ಚೇತನದ ನಿರಂತರತೆಯನ್ನು ಸ್ವಯಂ ಪಡೆದುಕೊಳ್ಳುತ್ತಾನೆಯೇ? ಆ ನೆನಪಿನ ಶಕ್ತಿಯನ್ನ, ಆ ನಿರಂತರತೆಯನ್ನು, ಕಂಟಿನ್ಯೂಸ್ಲಿ ಅದನ್ನ ನೆನಪಿಟ್ಕೊಳ್ಳುವಂಥದ್ದನ್ನ ಸ್ವಯಂ ಪಡೆದುಕೊಳ್ತಾನೆ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಅವರು ಉತ್ತರ ಹೇಳ್ತಾರೆ ಆಚಾರ್ಯರು, ಒಬ್ಬ ಸಾಮಾನ್ಯ ವ್ಯಕ್ತಿ 500ರಿಂದ 600 ಮನುಷ್ಯ ಜನ್ಮ ತೆಗೆದುಕೊಂಡು ಬೇರೆ ಬೇರೆ ಶರೀರಗಳೊಂದಿಗೆ ಇಲ್ಲಿಗೆ ಬರುತ್ತಾನೆ. 600 ಮನುಷ್ಯ ಜನ್ಮದ ಜೀವನ ಜೀವಿಸಿದ ನಂತರ ಅವನು ಈ ಭೂಮಿಯ ಮೇಲೆ ಕಲಿಯಬೇಕಾದ ಎಲ್ಲ ಪಾಠಗಳನ್ನು ಕಲಿಯುತ್ತಾನೆ. ಅಂತಿಮ 500-600ರಲ್ಲಿ ಅಂತಿಮ 50 ಜನ್ಮಗಳಲ್ಲಿ ಅವನು ಅತೀಂದ್ರಿಯ ವಿದ್ಯೆಗಳಲ್ಲಿ ಮುಂದುವರೆದು ತನ್ನಲ್ಲಿರುವ ಸುಪ್ತ ಶಕ್ತಿಗಳನ್ನು ಪ್ರಯೋಗ ಮಾಡತೊಡಗುತ್ತಾನೆ. ಇವುಗಳಲ್ಲಿ ಅಂತಃಪ್ರಜ್ಞೆ, ದಿವ್ಯ ದೃಷ್ಟಿ ಹಾಗೂ ಪ್ರಜ್ಞಾಪೂರ್ವಕವಾಗಿ ಶರೀರದಾಚೆ ವಿಹರಿಸುವ ಯೋಗ್ಯತೆಗಳು ಸೇರಿವೆ. ಲಾಸ್ಟ್ 50 ಜನ್ಮ ಏನಿದೆ ಅದರಲ್ಲಿ ನಿನ್ನದೊಂದು ಉದಾಹರಣೆ. ನಿನಗೆ ಇನ್ನೂ 50 ಜನ್ಮಗಳು ಬಾಕಿ ಇದೆ. ಆಗ ನೀನು ಆ 50 ಜನ್ಮ ದಾಟಿದ ಮೇಲೆ ನೀನೊಬ್ಬ ಪರಿಪೂರ್ಣ ಮನುಷ್ಯನಾಗಬಲ್ಲೆ. ನೀನು ವಿಕಾಸಗೊಂಡಾಗ ಇತರರಿಗಿಂತ ಬಹಳ ಶ್ರೇಷ್ಠ ಅಂತ ನೀನು ತಿಳ್ಕೊಬೇಡ. ಯಾಕಂತಂದ್ರೆ ಅವಕಾಶ ದೊರೆತರೆ ಅವರು ಕೂಡ ನಿನ್ನ ಹಾಗೆ ಆಗ್ತಿದ್ರು ಎಂಬುದನ್ನ ನೆನ್ಪಿಟ್ಕೋಬೇಕು. ಅಲ್ಲಿಯೇ ಒಂದು ಮಾತು ಸೇರಿಸ್ತಾರೆ, ಅಹಂಕಾರ ಯಾವಾಗಲೂ ಅಪಾಯಕಾರಿ, ಅಹಂಕಾರ ಪಡಬೇಡ. ಅಹಂಕಾರವಿದ್ದರೆ ಮನುಷ್ಯನಿಗೆ ನೀಡಲಾದ ಸವಲತ್ತುಗಳನ್ನು ವಾಪಸ್ಸು ಪಡೆಯಲಾಗುತ್ತದೆ. ಆಗ ಮನುಷ್ಯ ನಿರಾಸೆಯ ಸುಳಿಯಲ್ಲಿ ಸಿಲುಕಿರ್ತಾನೆ ಅಂತ ಅವರ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಮುಂದಿನ ಪ್ರಶ್ನೆ ಕೇಳ್ತಾರೆ, ಸ್ವಾಮಿ, ನಾವು ಸ್ತ್ರೀ ಪುರುಷ ರೂಪದಲ್ಲಿ ಸಮಸಂಖ್ಯೆಯಲ್ಲಿ ಜನ್ಮ ಪಡೆದುಕೊಳ್ತೇವೆ. 100 ಹುಡುಗರು 100 ಹುಡುಗಿಯರು ಹಾಗೆ ಸಮಸಂಖ್ಯೆಯಲ್ಲಿ ನಾವು ಜನ್ಮ ಪಡೆದುಕೊಳ್ತೇವ, ಅಥವಾ ಆ ನಿರ್ಧರಣೆ ಕೇವಲ ಒಂದು ಸಂಯೋಗವೇ ಅಂತ ಕೇಳ್ತಾರೆ. ಆಗ ಆಚಾರ್ಯರು ಹೇಳ್ತಾರೆ, ಲಿಂಗ ನಿರ್ಧಾರ ಸಂಯೋಗವಲ್ಲ, ಹಾಗೂ ಸ್ತ್ರೀ ಪುರುಷ ರೂಪದಲ್ಲಿ ಸಮಸಂಖ್ಯೆಯಲ್ಲಿಯೂ ಜನ್ಮ ತಾಳುವುದಿಲ್ಲ. ಒಬ್ಬ ವ್ಯಕ್ತಿಯಲ್ಲಿ ಧೈರ್ಯದ ಕೊರತೆ, ದೊಡ್ಡ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯ ಕಡಿಮೆ ಇದ್ದಾಗ ಆತ ತನ್ನ ವಿಕಾಸಕ್ಕಾಗಿ ಸತತವಾಗಿ 2-3 ಪುರುಷ ಜನ್ಮಗಳನ್ನು ತೆಗೆದುಕೊಳ್ಳಬೇಕಾಗ್ತದೆ. ಓರ್ವ ವ್ಯಕ್ತಿಯಲ್ಲಿ ಮಾತೃತ್ವ ಅಥವಾ ಪಿತೃತ್ವ ವೃತ್ತಿಯು ನಿಷ್ಕಾಮ ಸಮರ್ಪಣೆಗೆ ಅಸಮರ್ಥನಿದ್ದು ಯಾರನ್ನೂ ಪ್ರೇಮಿಸುವ ಸಾಮರ್ಥ್ಯ ಅವನಲ್ಲಿ ಇಲ್ವಾದ್ರೆ ಅವನು ಸ್ತ್ರೀ ರೂಪದಲ್ಲಿ 1-2 ಜನ್ಮ ಪಡೆಯಬೇಕಾಗುತ್ತದೆ. ಸ್ತ್ರೀ ಮತ್ತೆ ಪುರುಷ ಜನ್ಮ ಹೇಗೆ ಆಗುತ್ತೆ ಎಂಬುದನ್ನ, ಯಾವ ಕಾರಣಕ್ಕೆ ಆಗ್ತದೆ ಎಂಬುದನ್ನು ಅವರು ಅಲ್ಲಿ ಹಾಗೆ ವಿವರಿಸ್ತಾರೆ. ಪ್ರತಿಯೊಬ್ಬ ಪರಿಪೂರ್ಣನಾದಾಗ ಅವನಲ್ಲಿ 2 ಲಿಂಗಗಳ ಶೇಷವಾಗಿಳಿದ ವಿಶೇಷತೆಗಳು ಸುವಿಕಸಿತಗೊಂಡಿರ್ತದೆ. ಪುರುಷ ಮತ್ತು ಸ್ತ್ರೀಯ ಗುಣಗಳು ಸಮ ಪ್ರಮಾಣದಲ್ಲಿ ಆತನಲ್ಲಿರ್ತವೆ. ಅವನು ಪರಿಪೂರ್ಣವಾಗಿ ವಿಕಾಸ ಆಗಿದ್ದಾನೆ ಅಂತ ಲೆಕ್ಕ. ಇಷ್ಟು ಹೇಳಿದ ಆಚಾರ್ಯರು ಅವನಿಗೆ 1 ವಾರದ ಟೈಮ್ ಕೊಡ್ತಾರೆ. ನಾನು ಇನ್ನೊಂದು ವಾರ ಬರಲ್ಲ, ನೀನು ಇಲ್ಲಿಯ ತನಕ ಕಲ್ತದನ್ನ ಏನ್ ಬೇಕಿದ್ ಪ್ರಯೋಗ ಮಾಡ್ತಾ ಇರು, ಕಠಿಣವೆನಿಸಿದಾಗ ನನ್ನನ್ನು ಯೋಚಿಸು, ನಾನು ನಿನ್ನ ಬಳಿ ಸಹಾಯಕ್ಕಾಗಿ ಬರ್ತೇನೆ ಅಂತ ಹೇಳಿ
ಹೋಗ್ತಾರೆ. ಮುಂದಿನ ಒಂದು ವಾರ ಅಂತ ಹೇಳಿ ಮೊದಲನೇ ದಿನ ಲೇಖಕ ಡೆಗ್ನಿಯ ಮನೆಗೆ ಹೋಗ್ತಾನೆ, ತನ್ನ ಫ್ರೆಂಡ್ ಮನೆಗೆ ಹೋಗ್ತಾನೆ. ಅಲ್ಲಿ ಅವಳ ಸ್ನೇಹಿತರೊಂದಿಗೆ ಮಾತಾಡ್ತಿರ್ತಾಳೆ. ಅವ್ರ ಜೊತೆ ಸೇರಿಕೊಂಡು ಭೌತಿಕ ಜಗತ್ತಿನ ಸಮಕಾಲೀನ ಸಮಸ್ಯೆಗಳ ಬಗ್ಗೆ ಬಹಳ ಗಂಭೀರವಾಗಿ ಚರ್ಚೆ ಮಾಡ್ತಾನೆ. ಅವನಿಗೆ ಆಶ್ಚರ್ಯ ಆಗುತ್ತೆ. ಅಲ್ಲಿ ಮಾತಾಡುವಾಗ US ಇರಾನ್ ಯುದ್ಧದ ಬಗ್ಗೆನೂ ಚರ್ಚೆ ನಡೆಯುತ್ತೆ. ಅಂದ್ರೆ ಸಮಕಾಲೀನ ವಸ್ತು, ಅಲ್ಲಿಗೆ ಅವರಿಗೆ ಮಾಹಿತಿ ಇತ್ತು. ಅದಾದ್ಮೇಲೆ ಒಂದು ಸಿನಿಮಾ ನೋಡ್ತಾನೆ. ಅದಾದ್ಮೇಲೆ ಒಂದು ಸುಂದರವಾದ ಉದ್ಯಾನವನ್ನು ನೋಡ್ತಾನೆ. ಅಲ್ಲಿ ಪ್ರಕೃತಿ ಆತ್ಮದ ಪುಟ್ಟ ಒಂದು 6 ಇಂಚು ಎತ್ತರದ ಜನರನ್ನು ನೋಡಿದ್ದ. ಅವರು ಹಾರಿಕೊಂಡು ರೆಕ್ಕೆ ಇಲ್ಲ ಆದ್ರೆ ಹಾರಿಕೊಂಡೋಗಿ ಪುಷ್ಪಗಳ ಮೇಲೆ ಕೂತ್ಕೊಳ್ತಾ ಇದ್ರಂತೆ. ಅದನ್ನು ನೋಡಿ ಬರ್ತಾನೆ. 2ನೇ ದಿನ ಚಾರ್ಲ್ಸ್ ಅವನನ್ನು ಹುಡ್ಕೊಂಡು ಬರ್ತಾನೆ. ತುಂಬಾ ಹೊತ್ತು ಅವರಿಬ್ರು ಮಾತಾಡ್ತಾರೆ. ಚಾರ್ಲ್ಸ್ ಹೇಳ್ತಾನೆ, ಆಚಾರ್ಯರು ನಿನ್ಗೆ ದೊರಕಿರುವಂಥದ್ದು ನಿನ್ನ ಪುಣ್ಯ. ಆಮೇಲೆ ಚರ್ಚೆಯಲ್ಲಿ ಮಾತು ಬರುತ್ತೆ, ಮರಣ ಹೊಂದಿದ ಬಳಿಕ ಪರಿಸ್ಥಿತಿಗಳು ಬದಲಾಗ್ತವೆ ಎಂಬುದು ಸತ್ಯ ಅಂತ ಆದ್ರೂ ಬದಲಾಗುವುದಿಲ್ಲ. ಯಾಕಂದ್ರೆ ಅಲ್ಲಿ ಜೀವನ ಕ್ರಮ ಇಲ್ಲಿಯ ಮುಂದುವರಿಕೆನೇ ಆಗಿರ್ತದೆ. ಅಪೂರ್ಣವಾದ್ದು ಪೂರ್ಣವಾಗ್ತಾ ಬರುತ್ತೆ. ಆಮೇಲೆ ಚಾರ್ಲ್ಸ್ ಹೇಳ್ತಾನೆ, ನನ್ನ ಜೊತೆ ಈಗ ಹುಡುಗಿ ತಿರುಗ್ತಾ ಇದ್ದಾಳಲ್ಲ, ಅವಳು ನನಗೆ ಸಾಕಷ್ಟು ವಿಚಾರ ತಿಳ್ಕೊಂಡಿದ್ದೇನೆ ಅಂತ ಭಾವಿಸ್ತಾಳೆ. ನನಗೆ ಅದು ತುಂಬ ಖುಷಿಯಾಗುತ್ತೆ. ಯಾಕಂತಂದ್ರೆ ನನ್ನ ಅಹಂಕಾರ ತೃಪ್ತಿ ಆಗ್ತಾ ಇದೆ. ಇನ್ನೊಂದು ಪ್ರಶ್ನೆಗೆ ಅವನು ಉತ್ತರ ಕೊಡ್ತಾನೆ, ಸೂಕ್ಷ್ಮ ಜಗತ್ತಿನಲ್ಲಿ ಲೈಂಗಿಕ ಸಂಬಂಧ ಇರುವ ಹಾಗೆ ಇಲ್ಲಿ ಭೌತಿಕದಲ್ಲಿ ಇದ್ದ ಹಾಗೆ ಸೂಕ್ಷ್ಮ ಜಗತ್ತಿನಲ್ಲಿ ಇದೆ ಲೈಂಗಿಕ ಸಂಬಂಧ ಅಂತ ಹೇಳ್ತಾನೆ. ಮುಂದಿನ ಗುರುವಾರ ಡೆಗ್ನಿಯನ್ನು ಪರಸ್ಪರ ಭೇಟಿ ಮಾಡೋಣ ಅಂತ ಅವನು ಒಪ್ಪಿಗೆ ಕೊಡ್ತಾನೆ. ಆಮೇಲೆ ಒಂದು ಮಾತು ಹೇಳ್ತಾನೆ, ನಾನು ನನ್ನ ತಂದೆಯನ್ನು ಭೇಟಿಯಾಗಿದ್ದೆ. ಅಂದ್ರೆ ಅವರಿಬ್ಬರ ತಂದೆ ಚಾರ್ಲ್ಸ್ ಭೇಟಿಯಾಗಿದ್ದ ಎಂಬುದನ್ನು ಹೇಳ್ತಾರೆ. ಮಾರನೇ ದಿನ ಬುಧವಾರ, 3ನೇ ದಿನ ಏನಾಗುತ್ತೆ ಅಂತಂದ್ರೆ, ಲೇಖಕ ಡೆಗ್ನಿಯನ್ನ ಒಂದು ಗುಹೆಯೊಂದರಲ್ಲಿ ಭೇಟಿ ಆಗ್ತಾನೆ. ಆ ಗುಹೆಯಲ್ಲಿ ಏನಾಗುತ್ತೆ ಅಂತಂದ್ರೆ, ಅವರು ತಿರುಗ್ತಾ ಇರುವಾಗ ಎದುರುಗಡೆ ಒಂದು ದೊಡ್ಡ ಪ್ರಾಣಿ ಗೋಚರ ಆಗುತ್ತೆ. ಪ್ರಾಣಿ ದಿಟ್ಟಿಸ್ತಾ ಇದೆ, ಭಯಂಕರವಾದ ಪ್ರಾಣಿ. ಆ ಪ್ರಾಣಿ ಇನ್ನೇನು ಅಟ್ಯಾಕ್ ಮಾಡ್ತದೆ ಅಂತ ಆಗುತ್ತೆ. ಇವ್ರು ಓಡಾಡ್ತಾರೆ, ಕಿರ್ಚಾಡ್ತಾರೆ. ಕೊನೆಗೆ ಅವನು ಬಿದ್ದು ಬಿಟ್ಟಾಗ ಆ ಪ್ರಾಣಿ ಬಂದು ಡೆಗ್ನಿಯನ್ನು ಎತ್ಕೊಂಡು ಒಳಗಿನ ಗುಹೆ ಒಳಕ್ಕೆ ಹೋಗುತ್ತೆ. ಇವನಿಗೆ ಏನ್ ಮಾಡ್ಬೇಕು, ಕೈಯಲ್ಲಿ ಆಯುಧ ಇಲ್ಲ, ಏನ್ ಮಾಡ್ಬೇಕಂತ ಗೊತ್ತಾಗುದಿಲ್ಲ. ಬೆವತ್ತದೆ, ಮೈಯೆಲ್ಲ ಬೆವರ್ತಾ ಇದೆ. ಆದ್ರೂ ಅವ್ನು ಫಾಲೋ ಮಾಡಿ ಏನ್ ಮಾಡ್ತಾನೆ, ಆ ಪ್ರಾಣಿಯ ಮೇಲೆ ಹಾರ್ತಾನೆ. ಆ ಪ್ರಾಣಿಯ ಕುತ್ತಿಗೆ ಹಿಡಿದು ನಾನು ಕೊಂದಾಕ್ತೀನಿ ಅಂತ ಹೇಳ್ಬಿಟ್ಟು ಪ್ರಾಣಿ ಕುತ್ತಿಗೆ ಹಿಡಿತಾನೆ. ಅಷ್ಟರೊಳಗೆ ಅವನಿಗೆ ಎಚ್ಚರಿಕೆ ಆಗುತ್ತೆ. ಬೆಡ್ಡಲ್ಲಿ ಇರ್ತಾನೆ, ಮೈಯೆಲ್ಲ ಬೆವತಿದೆ, ಇಡೀ ಬೆಡ್ಶೀಟ್ ಅವನ ಸುತ್ತಕೊಂಡಿದೆ. ಇದು ಯಾಕೆ ಹೀಗಾಯ್ತು ಅಂತ ಅವನ ಮನಸ್ಸಲ್ಲಿ ಪ್ರಶ್ನೆ ಬರುತ್ತೆ. ಈ ಕನಸಿನ ಅರ್ಥ ಏನು ಅಂತ ಹೇಳ್ಬಿಟ್ಟು ಮುಂದೆ ನಾನು ಕೇಳ್ತೀನಿ ಅಂತ ಹಾಗೆ ಮನಸ್ಸಲ್ಲಿ ಇಟ್ಕೊಂಡಿದ್ದ. ನೆಕ್ಸ್ಟ್ ದಿನ ರಾತ್ರಿ ಚಾರ್ಲ್ಸ್ ಬಂದಿದ್ದ. ಆದ್ರೆ ತುಂಬಾ ಅಶಾಂತ ಇದ್ದ. ಯಾಕಂತಂದ್ರೆ ಅವನ ಚಾರ್ಲ್ಸ್ನ ಫ್ರೆಂಡ್ ಫ್ಲೆಚರ್ ಮರಣ ಹೊಂದಿದ್ದ. ಈಗ ಮರಣ ಹೊಂದಿರುವ ಚಾರ್ಲ್ಸ್ನ ಫ್ರೆಂಡ್ ಫ್ಲೆಚರ್ನ ಹೆಂಡತಿಗೆ ಆ ವಿಷಯವನ್ನು ತಿಳಿಸ್ಬೇಕು. ಅದಕ್ಕೆ ಅವಳನ್ನು ಮಾನಸಿಕವಾಗಿ ರೆಡಿ ಮಾಡಬೇಕು. ಇವರಿಬ್ರು ಜೊತೆಗೆ ಹೋಗ್ತಾರೆ. ಹೋಗಿ ಬರುವಾಗ ಒಬ್ಬ ಯುವತಿಗೆ ಆಕ್ಸಿಡೆಂಟ್ ಆಗಿರ್ತದೆ. ಲೇಖಕ ಅವಳನ್ನು ಫಾಲೋ ಮಾಡಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವಳಿಗೆ ಸಮಾಧಾನ ಎಲ್ಲ ಹೇಳಿ ಅವಳನ್ನು ಸೂಕ್ಷ್ಮ ಶರೀರದಲ್ಲಿ ಅವಳ ತಾಯಿಯನ್ನು ನೋಡ್ಲಿಕ್ಕೆ ಎಲ್ಲ ಕರ್ಕೊಂಡು ಹೋಗ್ತಾನೆ. ತುಂಬಾ ಹೆಲ್ಪ್ ಮಾಡ್ತಾನೆ. ಹೀಗೆ ಆಗುತ್ತೆ. ಸೊ ಅದು 4ನೇ ದಿನ ರಾತ್ರಿ. ಶುಕ್ರವಾರ ರಾತ್ರಿ ಡೆಗ್ನಿಯನ್ ಭೇಟಿಯಾಗಿ ನನಗಿಂತ ಒಂದು ಕನಸು ಬಿತ್ತು, ನೀನು ಆ ಗುಹೆಯಲ್ಲಿದ್ಯಾ ಅಂತ ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಬಹಳ ವಿಶ್ವಾಸದಿಂದ ಹೇಳ್ತಾಳೆ, ಇಲ್ಲ, ನಾನು ನೀವು ಅಲ್ಲಿಗೆ ಬಂದೇ ಇಲ್ವಲ್ಲ ಅಂತ. ಅವನಿಗೆ ಆಶ್ಚರ್ಯ ಆಗುತ್ತೆ. ಮನಸ್ಸಲ್ಲಿ ಹಾಗೆ ಇಟ್ಟಿರ್ತಾನೆ. ಅಲ್ಲಿಂದ ಅವ್ರು 4ನೇ ವಲಯಕ್ಕೆ ಹೋಗ್ಬೇಕು ಅಂತ ಆಚಾರ್ಯನ ನೆನಪಿಸ್ಕೊಳ್ತಾರೆ. ಆಚಾರ್ಯರು ಬರ್ತಾರೆ. ಅವ್ರನ್ನ ಕೈ ಹಿಡ್ಕೊಂಡು ಅವರನ್ನ ಒಂದು ಸುಂದರವಾದ ಜಾಗಕ್ಕೆ 4ನೇ ವಲಯದಲ್ಲಿ ಕರ್ಕೊಂಡು ಹೋಗ್ತಾರೆ. ಅದನ್ನ ಗಂಧರ್ವ ಕಣಿವೆ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಇದು ದೇವಲೋಕದ ವಿಶ್ರಾಮಧಾಮ, ಸುಂದರವಾದ ಜಾಗ. ಅಲ್ಲಿಂದ ಮತ್ತೆ 5ನೇ ವಲಯಕ್ಕೆ ಹೋಗ್ತಾರೆ. ಅಲ್ಲಿಯ ದೃಶ್ಯ ನೋಡಿದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸಾಮಾನ್ಯ ಶಬ್ದಗಳೇ ಸಾಕಾಗಲ್ಲ. ಅದನ್ನು ಅವ್ರು ಹೇಳ್ತಾರೆ, ಇದು ಬಂಗಾರದ ನಗರ,
ಸ್ವರ್ಗದಲ್ಲಿ ಏನೆಲ್ಲ ಇದೆ ಅಂತ ನೀನು ಯೋಚಿಸಿದ್ಯಾ? ಅದಕ್ಕಿಂತ ಜಾಸ್ತಿಯೇ ಇಲ್ಲಿದೆ ಅಂತ ಅವ್ರು ಹೇಳ್ತಾರೆ. ಆದರೆ ಇದು ಒಂದು ವಿರಾಟ್ ಫಾರ್ಮ್ನಲ್ಲಿ, ಥಾಟ್ ಫಾರ್ಮ್ನಲ್ಲಿದೆ, ಯೋಚನಾ ಲಹರಿಯ ಫಾರ್ಮ್ನಲ್ಲಿ ಇರುವಂಥದ್ದು, ವಿಚಾರ ರೂಪ ಆಗಿದೆ ಅಂತ ಹೇಳಿ ಅಲ್ಲಿಂದ ಮತ್ತೆ 6ನೇ ವಲಯಕ್ಕೆ ಹೋಗ್ತಾರೆ. ಇಲ್ಲಿ ದೊಡ್ಡ ದೊಡ್ಡ ಬಂಡೆ ನಡುವೆ ಕೆರೆ, ಒಂದು ದೊಡ್ಡ ಕೆರೆ, ಒಂದು ಚಿಕ್ಕ ಕೆರೆ, ಪ್ರಶಾಂತವಾದ ವಾತಾವರಣ, ಶಬ್ದನೇ ಇಲ್ಲ, ಶಬ್ದ ಆಗಬಾರ್ದು ಅಂತ ಕಂಡೀಷನ್ ಇರ್ತಕ್ಕಂಥ ಒಂದು ಸ್ಥಳ. ಇದನ್ನ ಸನಾತನ ಮೌನ ಜಲಾಶಯ, ದೊಡ್ಡ ಜಲಾಶಯ ಹಾಗೆ ಅಂತ ಕರೀತಾರೆ. ಯಾಕಂತಂದ್ರೆ ಇದೊಬ್ಬ ಸನ್ಯಾಸಿ ನಿರ್ಮಾಣ ಮಾಡಿರ್ತಕ್ಕಂಥ ಜಲಾಶಯ. ಇದು ಸನ್ಯಾಸಿಗಳ ಜಾಗ. ಇಷ್ಟನ್ನ ಹೇಳಿ ಅವರು ವಾಪಸ್ ಬಂದು ಆಚಾರ್ಯರು ವಿದಾಯ ಹೇಳ್ತಾರೆ. ಹಾಗೆ ಬರ್ತಾ ಇರುವಾಗ 4ನೆಯ ಇದರಲ್ಲಿ ವಲಯದಲ್ಲಿ ಇವರು ನಿಲ್ತಾರೆ ಸ್ವಲ್ಪ ಹೊತ್ತು, ಯಜ್ಞಿ ಮತ್ತೆ ಲೇಖಕ. ಅಲ್ಲಿ ಒಂದು ಗ್ರಾಜ್ಯುಯೇಷನ್ ಡೇ ನಡೀತಾ ಇರುತ್ತೆ. ಪ್ರಕೃತಿ ಆತ್ಮ ಇರತಕ್ಕಂತಹ ಅವರಿಗೆ ಪದವಿ ನೀಡುವ ಕಾರ್ಯಕ್ರಮ, ದೇವ ಪದವಿ ಪ್ರಮಾಕರಣ ಕೊಟ್ಟು ಅವ್ರನ್ನ ನೆಕ್ಸ್ಟ್ ಲೆವೆಲ್ಗೆ ಅವ್ರು ಕಳಿಸ್ತಾರೆ. ಹಾಗೆ ಸೊ ಇದು 9ನೇ ಅಧ್ಯಾಯ ಅಲ್ಲಿಗೆ ಮುಗಿಯುತ್ತೆ. 10ನೇ ಅಧ್ಯಾಯ ಆಚಾರ್ಯರು ಬರ್ತಾರೆ ರಾತ್ರಿ, ಬಂದು ಇವ್ರು ಬರೆದ ನೋಟ್ಸ್ನೆಲ್ಲ ನೋಡಿ ಬಹಳ ಸಂತೋಷ ಪಡ್ತಾರೆ. ಆಮೇಲೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅಂತ, ನೀನು ಸಿನಿಮಾ ಏನು ನೋಡಿದೆ ಇದು ಸ್ಮೃತಿಯ ಮೇಲೆ ಅನಾವಶ್ಯಕ ಭಾರ ಬೀಳದಂತ ಒಂದು ಟೆಕ್ನಿಕ್ ಅಂತ ಹೇಳ್ತಾರೆ. ಹಾಗೆ ನಿನ್ಗೆ ಬಿದ್ದ ಕನಸಿನ ಬಗ್ಗೆ, ಅದರ ಬಗ್ಗೆ ಅವರು ಹೇಳ್ತಾರೆ ಏನು ಅಂತಂದ್ರೆ, ಅದೊಂದು ಪರೀಕ್ಷೆ ನಿನ್ಗೆ. ಆ ಪ್ರಾಣಿಯೊಂದಿಗೆ ನೀನು ಡೆಗ್ನಿಯ ರಕ್ಷಣೆಗೆ ಅಂತ ಓಡ್ತೀಯಲ್ಲ, ನೀನು ಹೋರಾಡಿದೆ. ಅದೇ ನೀನೊಬ್ಬ ಪುಕ್ಕಲ್ನಾಗಿ ವಾಪಸ್ ಬಂದ್ಬಿಟ್ಟಿದ್ರೆ ನೀನು ಫೇಲ್ ಆಗ್ತಾ ಇದ್ದೆ. ನೀನು ಧೈರ್ಯದಿಂದ ಮುಂದೆ ಸಾಗಿ ಅದರ ಕತ್ತು ಹಿಡಿದಿಯಲ್ಲ, ಆದ ಕಾರಣ ನಿನ್ನನ್ನು ದೂರದಿಂದ ವೀಕ್ಷಿಸ್ತಿದ್ದಂಥ ಮಾಸ್ಟರ್ ಆಚಾರ್ಯರು ನಿನ್ನನ್ನ ತೇರ್ಗಡೆ ಮಾಡಿದ್ದಾರೆ. ಮುಂದಿನ ಲೆವೆಲ್ಗೆ, ನೆಕ್ಸ್ಟ್ ಪರೀಕ್ಷೆಗೆ ನಿನ್ನನ್ನು ರೆಡಿ ಮಾಡ್ತಾರೆ. ಮುಂದೆ ಇನ್ನೂ ಕೆಲವು ಪರೀಕ್ಷೆ ಇದೆ, ಆದರೆ ಕಠಿಣತಮ ಪರೀಕ್ಷೆ ಇದೆ, ಅದರಲ್ಲಿ ನೀನು ತೇರ್ಗಡೆ ಆಗಲೇಬೇಕು ಅಂತ ಹೇಳ್ತಾರೆ. ಆಮೇಲೆ ನೀನು ಮೇಲಿನ ಸ್ತರಗಳಿಗೆ ಹೋಗ್ಬೇಕು, ವಲಯಗಳಿಗೆ ಹೋಗ್ಬೇಕು ಅಂತ ಇದ್ರೆ ಯಾವತ್ತೂ ಒಂದು ವಿಶೇಷ ಸಂಗತಿಯ ಮನಸ್ಸನ್ನು ಕೇಂದ್ರೀಕರಿಸಬೇಕು ಅಂತ ಹೇಳ್ತಾರೆ. ಹೇಗೆ ನೀನು 2ನೇ ಮತ್ತು 3ನೇ ವಲಯಕ್ಕೆ ಹೋಗ್ಬೇಕಿದ್ರೆ ಕಲಾ ಅಕಾಡೆಮಿಯ ಪಿಕ್ಚರ್ನ ಮನಸ್ಸಿಗೆ ತಗೊಳ್ಬೇಕು. ಅದೇ ರೀತಿ ಪ್ರತಿಯೊಂದು ವಲಯದ ಒಂದು ಪಿಕ್ಚರ್ನ ನೀನು ನೆನಪಿಸಿಕೊಂಡಾಗ ಪೂರ್ಣವಾಗಿ ನಿನ್ಗೆ ಆ ವಲಯಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಆಮೇಲೆ ನೀನು ಪದವಿ ಪ್ರದಾನ ಸಮಾರಂಭ ನೋಡಿರುವಂಥದ್ದು ಒಂದು ದೊಡ್ಡ ಅದೃಷ್ಟ. ಅದೇ ರೀತಿ ನೀನು ಮೇರಿಗೆ ಆಕ್ಸಿಡೆಂಟ್ ಯುವತಿಗೆ ಸಹಾಯ ಮಾಡಿರುವಂಥ ಅತ್ಯಂತ ಮೌಲ್ಯವುಳ್ಳ ಕೆಲಸ ಅಂತ ಹೇಳ್ತಾರೆ. ಆಮೇಲೆ 7ನೆಯ ಲೋಕದ ನಂತರ ಬರುವಂಥ ಮಾನಸ ಲೋಕ ಏನಿದೆ ಅದರ ಬಗ್ಗೆ ವಿವರಣೆ ನೀಡ್ತಾರೆ. ಭೌತಿಕ ಲೋಕದ ವ್ಯವಹಾರ ಮುಗಿಸಿದ ಬಳಿಕ, ಮರಣ ಹೊಂದಿದ ಬಳಿಕ ಸೂಕ್ಷ್ಮ ಲೋಕಕ್ಕೆ ಬಂದು ಎಲ್ಲ ವಲಯಗಳನ್ನು ದಾಟಿ ಸೂಕ್ಷ್ಮ ಶರೀರವನ್ನು ತ್ಯಜಿಸಬೇಕಾಗ್ತದೆ. 7ನೆಯ ಮಾನಸ ಲೋಕಕ್ಕೆ ಹೋಗ್ಬೇಕಿದೆ, ತನ್ನ ಸೂಕ್ಷ್ಮ ಶರೀರವನ್ನ ತ್ಯಜಿಸಿ ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಇಲ್ಲಿಂದ ಮಾನಸ ಲೋಕಕ್ಕೆ ಹೋಗ್ತೀವಿ. ಸೂಕ್ಷ್ಮ ಲೋಕದ ಮೃತ್ಯುವಿನ ನಂತರ ಅವನು ಮಾನಸ ಲೋಕ ಪ್ರವೇಶಿಸಿದಾಗ ಅವನಿಗೆ ಅತಿಶಯ ಆನಂದ ಮತ್ತು ಶಾಂತಿ ಉಂಟಾಗ್ತದೆ. ಮಾನಸ ಲೋಕದಲ್ಲಿ, ಮಾನಸ ಲೋಕದಲ್ಲಿ ಕುರ್ಚಿ ಮೇಜುಗಳಂತಹ ಭೌತಿಕ ವಸ್ತುಗಳು ಇರುವುದಿಲ್ಲ. ಇಲ್ಲಿ ವಿಚಾರವೇ ವಸ್ತು ಆಗಿದೆ. ಅತ್ಯಧಿಕ ವಿಕಸಿತ ಬುದ್ಧಿಯನ್ನು ಹೊಂದಿದಂತಹ ಜನರು ಎಷ್ಟೋ ಸಲ 2ರಿಂದ 3,000 ವರ್ಷಗಳವರೆಗೆ ಮಾನಸ ಲೋಕದಲ್ಲೇ ಇರ್ತಾರೆ ಮತ್ತು ಅವರ ಜೀವನ ಸಂತೋಷ ಹಾಗೂ ಆನಂದಮಯವಾಗಿರ್ತದೆ. ಮಾನಸ ಲೋಕದಲ್ಲಿಯೂ ಚೇತನದ 7 ಸ್ತರಗಳಿವೆ. ಇಲ್ಲಿ ಒಂದು ವಲಯದಿಂದ ಇನ್ನೊಂದು ವಲಯಕ್ಕೆ ಹೋಗುವುದು ಬಹಳ ಸುಲಭ. ಆದರೆ 4ನೇ ವಲಯದಿಂದ ಮಾತ್ರ ಮೇಲೆ ಹೋಗ್ಲಿಕ್ಕೆ ಸ್ವಲ್ಪ ಕ್ರಮಗಳಿವೆ. ಇದು ಬುದ್ಧಿಜೀವಿಗಳಿಗೆ ಮಾತ್ರ 4ನೇ ವಲಯಕ್ಕಿಂತ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇದಾದ್ಮೇಲೆ ನಾನು ನಿನ್ನನ್ನು 7ನೇ ವಲಯಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಪ್ರಾಮಿಸ್ ಮಾಡಿ ಅವರು ಕರ್ಕೊಂಡು ಹೋಗ್ತಾರೆ ಅವನನ್ನು. 7ನೇ ಲೋಕದಲ್ಲಿ ಏನಾಗತ್ತೆ ಅವ್ರು ಹೇಳ್ತಾರೆ, ಇವನು ನೋಡ್ತಾನೆ, ಲೇಖಕನು ನೋಡ್ತಾನೆ, ಅದೊಂದು ಅಲೌಕಿಕ ಜಗತ್ತು, ಊಹೆ ಮಾಡ್ಲಿಕ್ಕೆ ಆಗದಂತ ಒಂದು ಜಗತ್ತು.
ಅವರು ಅಲ್ಲಿ ಎಲ್ಲ ನಡೆಯುವಂಥದ್ದು ಆಲೋಚನೆಗಳಲ್ಲಿ ಅವರ ಮಾತುಕತೆ ಸಹ ಆಚಾರ್ಯರು ಲೇಖಕನ ಜೊತೆ ಮಾತಾಡ್ಬೇಕಾದ್ರೆ ಆಲೋಚನೆ ಅಷ್ಟೇ, ಬಾಯಿ ಅಲ್ಗಾಡಲ್ಲ. ನಾವು ಟೆಲಿಪತಿ ಏನ್ ಹೇಳ್ತೇವ ಹಾಗೆ. ಅಲ್ಲಿ ಇರ್ತಕ್ಕಂಥ ಜನರಿಗೆ ಯಾವುದೇ ನಿಶ್ಚಿತ ರೂಪ ಇಲ್ಲ, ಅಲ್ಲಿರುವವರಿಗೆ ಹೊಗೆ ರೀತಿಯಲ್ಲಿ ಇರ್ತಾ ಇದ್ರು. ಆಮೇಲೆ ಆಚಾರ್ಯರ ನಿರ್ದೇಶನದ ಮೇಲೆ ಅಲ್ಲಿಯ ಸ್ಥಾಯಿ ನಿವಾಸಿಯ ಜೊತೆ ಮಾನಸಿಕ ಒಂದು ಚರ್ಚೆ ನಡೆಯುತ್ತೆ. ಒಂದು ವಿಷಯವನ್ನು ಆಯ್ಕೆ ಮಾಡು ಅಂತ ಹೇಳಿದಾಗ ಧರ್ಮ ಅಂತ ಒಂದು ಆಯ್ಕೆ ಮಾಡ್ತಾರೆ. ಅಲ್ಲಿ ಸ್ವಲ್ಪ ಚರ್ಚೆಗಳಿದೆ. ಅವರು ಆ ವ್ಯಕ್ತಿ ಆ 7ನೇ ಲೋಕದ ವ್ಯಕ್ತಿ ಹೇಳಿರ್ತಕ್ಕಂಥ ಒಂದು ವಿಷಯದ ತಿರುಳು ಏನು ಅಂತಂದ್ರೆ, ಅವರು ಧರ್ಮಗಳ ತಿರುಳನ್ನು ಹೇಳ್ತಾರೆ. ಕ್ರೈಸ್ತ ಧರ್ಮ ಸಹಿಷ್ಣುತೆ ಮತ್ತು ಪ್ರೇಮ, ಬೌದ್ಧ ಧರ್ಮ ಜ್ಞಾನ, ಶ್ರೀಕೃಷ್ಣ ಅಥವಾ ಹಿಂದೂ ಧರ್ಮ ಹೃದಯ ಶುದ್ಧತೆ ಸದಾಚರಣೆ, ಇಸ್ಲಾಂ ಧೈರ್ಯ, ಪಾರ್ಸಿ ಅಗ್ನಿ ಅಥವಾ ಪವಿತ್ರತೆ ಅಂತ ಹೇಳಿ ಆ ದಿನ ಮುಕ್ತಾಯ ಆಗುತ್ತೆ. ವಾಪಸ್ ಬರ್ತಾರೆ. ಆಮೇಲೆ ನಡೆಯುವಂಥದ್ದು 11ನೇ ಅಧ್ಯಾಯ. ಈ ದಿನ 11ನೇ ಅಧ್ಯಾಯದಲ್ಲಿ ಆಚಾರ್ಯರು ಬೇಗನೆ ಬಂದಿರ್ತಾರೆ. ಅವರ ನೋಟ್ಸ್ ಎಲ್ಲ ನೋಡ್ತಾರೆ. ಒಂದು ವಿಷಯ ಮಾತ್ರ ನೀನು ಮರ್ತು ಬಿಟ್ಟಿದ್ಯಾ ಅಂತ ಹೇಳಿಬಿಟ್ಟು ಅವರಿಗೆ ನೆನಪು ಮಾಡಿ ಅವ್ರನ್ನ ಬರೆಸ್ತಾರೆ. ಹಾಗೆ ಇಂದಿನ ನನ್ನ ಕೊನೆಯ ಚರ್ಚೆಯಲ್ಲಿ ನಿನಗೆ 3ನೆಯ ಮೃತ್ಯು ಬಗ್ಗೆ ನಾನು ಹೇಳ್ತೇನೆ ಅಂತ ಹೇಳ್ತಾರೆ. ಒಂದು ಭೌತಿಕ ಶರೀರದ ಮೃತ್ಯು, 2ನೇದು ಸೂಕ್ಷ್ಮ ಶರೀರದ ಮೃತ್ಯು, 3ನೇಯ ಮೃತ್ಯು, ಮತ್ತು ಆತ್ಮವು ತನ್ನ ಹತ್ತಿರವಿರುವ ಶೇಷ ಮನೋಮಯ ಕೋಶವನ್ನು ತ್ಯಜಿಸಿದ ನಂತರ ಏಕಮಾತ್ರ ಸ್ಥಾಯಿ ಯಾನವಾದ ಪ್ರಜ್ಞೆಯಲ್ಲಿ ಉಳಿಯುವುದರ ಕುರಿತು ಹೇಳುತ್ತೇನೆ. ಇದಕ್ಕೆ ಕಾರಣ ಶರೀರವೆಂದು ಹೇಳ್ತಾರೆ. ಕಾರಣ ಶರೀರದ ಬಗ್ಗೆ ನಾನು ಹೇಳ್ತೇನೆ ಅಂತ ಅವರು ಹೇಳ್ತಾರೆ. ಈ ಕಾರಣ ಲೋಕವು ಆತ್ಮನ ನೈಸರ್ಗಿಕ ನಿವಾಸ ಸ್ಥಾನವಾಗಿದೆ. ಅದರ ನ್ಯಾಚುರಲ್ ಹೋಮ್ ಯಾವುದು? ಆತ್ಮದ ಕಾರಣಲೋಕ. ಮತ್ತೆ ಅದು ತನ್ನ ವಿಭಿನ್ನ ಜನ್ಮಗಳ ನಡುವಿನ ಸಮಯವನ್ನು ಇಲ್ಲಿಯೇ ಕಳೀತಿದೆ. 500-600 ಜನ್ಮಗಳ ನಡುವೆ ಆತ್ಮ ಅಲ್ಲಿಗೆ ಪ್ರಯಾಣ ಅಲ್ಲಿ ಇರುತ್ತೆ. ಇದನ್ನ ಜ್ಞಾನ ಭಂಡಾರ ಅಂತ ಹೇಳ್ತಾರೆ. ಯಾಕಂತಂದ್ರೆ ಪ್ರತಿ ಜನ್ಮದಲ್ಲಿ ಆಗಿರ್ತಕ್ಕಂಥ ಜ್ಞಾನದ ತಿರುಳು ಅಲ್ಲಿ ಶೇಖರಣೆ ಆಗುತ್ತೆ. ಅದಕ್ಕೆ ಜ್ಞಾನ ಭಂಡಾರ ಅಂತ ಹೇಳ್ತಾರೆ. ಆದ ಕಾರಣ ಹೊಸ ಜನ್ಮಕ್ಕೆ ಹೋಗುವ ಮೊದಲು ಜ್ಞಾನ ಭಂಡಾರದ ಬಾಗಿಲನ್ನು ತಟ್ಟಿದ್ರೆ ಅಲ್ಲಿ ಹಿಂದಿನ ಜನ್ಮದಲ್ಲಿ ಆಗಿರ್ತಕ್ಕಂಥ ಅನುಭವಗಳ ಸಾರ ನಮಗೆ ಸಿಗುತ್ತೆ. ಆದ ಕಾರಣ ಮುಂದಿನ ಹೊಸ ಜನ್ಮದಲ್ಲಿ ಹಿಂದೆ ಕಲಿತದ್ದನ್ನು ಮತ್ತೆ ನಾವು ಕೆಲಸ ಮಾಡುವ ಅಗತ್ಯ ಇಲ್ಲ. ಏನೆಲ್ಲ ಆಗಿದೆ ಅಲ್ಲಿಂದ ಮುಂದಕ್ಕೇನೆ ನಮ್ಮ ಜೀವನ ಸಾಗತ್ತೆ. ಇದು ವಿಕಾಸಕ್ಕೆ ಬೇಗನೆ ನಾವು ಸಾಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಆಮೇಲೆ ಪುನರ್ಜನ್ಮ ಪಡೆದು ಭೂಮಿಯ ಮೇಲೆ ಬರುವ ವಿಧಾನ ಹೇಗೆ ಎಂಬುದನ್ನು ವಿವರಿಸ್ತಾರೆ. ಈಗ ಭೂಮಿಗೆ ಬರುವ ವ್ಯಕ್ತಿ, ಆಕೆ ಸುಂದರವಾಗಿರ್ಬೇಕೆ, ಆತ ಸುಂದರವಾಗಿರ್ಬೇಕೆ, ಆರೋಗ್ಯಪೂರ್ಣವಾಗಿರ್ಬೇಕೆ, ಬುದ್ಧಿಮತ್ತೆ ಹೇಗೆ ಕೆಲಸ ಮಾಡಬೇಕು ಇತ್ಯಾದಿ ಸಂಗತಿಗಳನ್ನು ನೋಡಿ ತಂದೆ ತಾಯಿಯನ್ನು ಗುರುತ ಮಾಡಿ ಆಯ್ದು ಆ ಕುಟುಂಬದಲ್ಲಿ ಒಂದು ಸೂಕ್ತ ಮುಹೂರ್ತದಲ್ಲಿ ಮಗುವಿನ ಜನನ ಆಗುತ್ತೆ. ಹಿಂದಿನೆಲ್ಲ ಹಿಸ್ಟ್ರಿ ತಗೊಂಡು ಹೇಗೆ ಬೇಕು ಎಂಬುದನ್ನು ನಿರ್ಧರಿಸಿ ಆ ಮಗುವಿನ ಜನನ ಆಗುತ್ತೆ. ಆಮೇಲೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಮಗುವಿನ ಬೆಳವಣಿಗೆ ಹಾಗೂ ವಿಕಾಸದಲ್ಲಿ ತಂದೆ ತಾಯಿಯ ಪಾತ್ರ ಏನು ಅಂತ ಈ ಪುಸ್ತಕದಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಆಚಾರ್ಯರು ಹೇಳ್ತಾರೆ, ಇದು ನನ್ನ ಕೊನೆಯ ಭೇಟಿ. ಇಂದು ಒಂದೆರಡು ಕಿವಿ ಮಾತು ಹೇಳ್ತೀನಿ ಅಂತ ಹೇಳ್ತಾರೆ. ಏನು ಅಂತಂದ್ರೆ, ನಾನು ಹೊರಟೋದ್ಮೇಲೆ ನಿನ್ನ ಭಾಗ್ಯದ ಏಕಮಾತ್ರ ಬಾಧ್ಯಸ್ಥ ನೀನೇ ಕಾರಣ ಎಲ್ಲದಕ್ಕೂ. ನಿನ್ನ ಭಾಗ್ಯಕ್ಕೆ ನಿನ್ನ ಮತ್ತು ಡೆಗ್ನಿಯ ಆಗಿರುವ ಸಂಬಂಧವನ್ನ ನೀನು ಮುಂದುವರಿಸು, ಅದನ್ನ ಸ್ಟಾಪ್ ಮಾಡಬೇಡ ಅಂತ ಹೇಳ್ತಾರೆ. ಚಾರ್ಲ್ಸ್ಗೆ ನೀನು ಸಹಾಯ ಮಾಡು. ಯಾಕಂತಂದ್ರೆ ಪ್ರೇಮವು ಒಂದು ಸಶಕ್ತ ಸಂಬಂಧವನ್ನು ನಿರ್ಮಿಸ್ತದೆ, ಅಣ್ಣ ತಮ್ಮಂದಿರ ಪ್ರೀತಿ. ಮತ್ತೊಂದು ಮಾತು ಹೇಳ್ತಾರೆ, ಸೂಕ್ಷ್ಮ ಲೋಕದ ಜಿನ್ ನಿನಗೆ ಉಪಯೋಗ ಆಗಬಲ್ಲ, ಅವನ ಹೆಲ್ಪನ್ನು ತಗೋ. ನಿನಗೆ ನೀಡಲಾದ ಜ್ಞಾನ ಇದು ನಿನಗೆ ಮಾತ್ರವೇ ಅಲ್ಲ, ಈ ಜ್ಞಾನವನ್ನು ನೀನು ಹಂಚಬೇಕು. ಈಗ ನಾವು ವಿದಾಯ ಹೇಳುವ ಸಮಯ. ಇದರರ್ಥ ನಾವು ಮತ್ತೆ ಭೇಟಿ ಆಗುವುದಿಲ್ಲ ಅಂತಲ್ಲ, ಮತ್ತೆ ಭೇಟಿ ಆಗೋಣ ಅಂತ ಹೇಳ್ತಾರೆ. ಅಲ್ಲಿಗೆ ಆಚಾರ್ಯರ ಕ್ಯಾರೆಕ್ಟರ್ ಮುಗಿಯುತ್ತೆ. ಲೇಖಕರು ತನ್ನ ಅಸ್ತಿತ್ವವನ್ನು ಮುಂದುವರಿಸ್ತಾರೆ. ಭೌತಿಕ ಲೋಕದಲ್ಲಿ ಇರ್ತಾರೆ, ಸೂಕ್ಷ್ಮ ಲೋಕಕ್ಕೆ ಹೋಗ್ತಾ ಬರ್ತಾ ಇರ್ತಾರೆ. ಅವರ ಜೀವನ ತುಂಬ ರೋಚಕ ಆಗಿದೆ, ತುಂಬ ಬ್ಯುಸಿ ಇರ್ತಾರೆ. ಅವರು ಒಂದು ವಿಚಾರವನ್ನು ಹೇಳ್ತಾರೆ, ಕೆಲವೊಮ್ಮೆ ಅವ್ರ ಮನಸ್ಸಲ್ಲಿ ಬರುತ್ತಂತೆ,
ಶರೀರದಾಚೆಗಿನ ಜೀವನವೇ ಸತ್ಯ, ಭೌತಿಕ ಜೀವನ ಗೌಣ. ಈ ಭೂಮಿಯ ಮೇಲಿನ ಜೀವನ ಗೌಣ ಅಂತ ಹೇಳ್ತಾ ತನ್ನ ಅನುಭವಗಳನ್ನ ಬರಿತಾ ಇರ್ತಾರೆ. ಮೇಡಮ್, ನನಗೆ ಇನ್ನೆಷ್ಟು ಟೈಮ್ ಇದೆ? ಇನ್ನು 10 minutes ತಗೋಬಹುದು ಸರ್. ಓಕೆ, ಹಾಗಿದ್ರೆ 10 or 15 minutes. ಹೌದಾ? ನಾನು ಬೇಗನೆ ಮುಗಿಸಿಬಿಟ್ಟೆ. ಕೆಲವು ಹೆಚ್ಚಿನ ವಿವರಣೆ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಇಲ್ಲಿ ಏನಿದೆ, ಪುಸ್ತಕದಲ್ಲಿ ಏನಿದೆ, ನಾವು ಏನನ್ನ ತಿಳ್ಕೊಂಡಿದ್ದೀವಿ, ಒಂದು ಜರ್ನಿ ಅಧ್ಯಾಯ 1ರಿಂದ 11 ತನಕ ನಾವು ಒಂದ್ಸಲ ಮಾಡೋಣ. ಪುಸ್ತಕದಲ್ಲಿ ಏನಿದೆ ಅಂತ. ವ್ಯಕ್ತಿಯೊಂದು ಕರೆದುಕೊಳ್ಳುವ ಮಾನವ ಜೀವಿಯ ಒಳಗಿರುವ ಸೂಕ್ಷ್ಮ ಶರೀರವೇ ನಿಜವಾದ ವ್ಯಕ್ತಿ. ಇದೊಂದು ಪಾಠ. ಸೂಕ್ಷ್ಮ ಶರೀರ ಇಲ್ಲ ಅಂತಂದ್ರೆ ನಾನು ಇಲ್ಲ ಅಷ್ಟೇ. ಶರೀರ ಮತ್ತು ಸೂಕ್ಷ್ಮ ಶರೀರವನ್ನ ವಾಯುವಿ ತತ್ವ ಜೋಡಿಸಿಟ್ಟಿರ್ತದೆ. ಈಗ ಅಸ್ತಿತ್ವ ಇರ್ತಕ್ಕಂಥ ಲೇಖಕ ರಿಷೆಲು ಭೌತಿಕ ಜಗತ್ತಿನಲ್ಲೂ ಇರ್ತಾರೆ, ಅಲ್ಲಿಯ ಜಗತ್ತಿನಲ್ಲೂ ಸೂಕ್ಷ್ಮ ಜಗತ್ತಿಗೂ ಹೋಗ್ತಾ ಬರ್ತಾರೆ. ಅವರನ್ನ ಜೋಡಿಸಿಟ್ಟಿರುವಂಥದ್ದು ವಾಯುವಿ ತತ್ವ. ಅದು ಕಳಚಿ ಹೋದ್ರೆ ಆ ದೇಹದೊಳಗೆ ಏನೂ ಇರಲ್ಲ. ಸೊ ಇದು ಹಿಡ್ಕೊಂಡಿರುತ್ತೆ ಅಂತ ಹೇಳ್ತಾರೆ. ಮರಣ ಹೊಂದಿದಾಗ ವಾಯುವಿ ತತ್ವ ದೇಹದಿಂದ ಹೊರಬಂದು ಹೊಗೆ ಮತ್ತು ಧೂಳಾಗಿ ಪರಿವರ್ತನೆ ಆಗುತ್ತದೆ. ಆದರೆ ದೇಹದಲ್ಲಿನ ಸೂಕ್ಷ್ಮ ಶರೀರ ಸೂಕ್ಷ್ಮ ಜಗತ್ತನ್ನು ಸೇರ್ತದೆ. ಈ ವಾಯುವಿ ತತ್ವ ಅವರೊಂದು ಮಾತು ಒಂದು ಕಡೆ ಒಂದು ಚಾಪ್ಟರ್ಲಿ ಬರುತ್ತೆ. ಅದು ಕೆಲವರಿಗೆ ಸಾಯ್ಲಿಕ್ಕೆ ಇಷ್ಟ ಆಗಲ್ಲ, ಇನ್ನು ಬದುಕಬೇಕು, ಎಷ್ಟೇ ಕಷ್ಟ ಇದ್ರೂ ಬದುಕಬೇಕು ಅಂತ ಆಸೆ ಪಡ್ತಾ ಇರ್ತಾರೆ. ಅವರು ಸಾಯುವ ಕ್ಷಣ ಬಂದ್ರೂ ದೇಹದಲ್ಲಿ ಏನು ಶಕ್ತಿ ಇಲ್ಲ ಅಂತಂದ್ರೂ ಉಸಿರನ್ನ ಬಿಟ್ಟು ಕೊಡ್ಲಿಕ್ಕೆ ಇಷ್ಟಪಡಲ್ಲ, ಕಷ್ಟಪಡ್ತಾರೆ. ನಮ್ಮೊಂದು ನೇಬರ್ ಒಂದು ಕೇಸ್ನಲ್ಲಿ ನಾನು ನೋಡಿದ್ದೆ. ಅವರಿಗೆ ವಯಸ್ಸಾಗಿತ್ತು. ಅವರು ಡಾಕ್ಟರ್ ಎಲ್ಲ ಪ್ರಯತ್ನ ಪಟ್ಟರು, ಅವರಿಗೆ ಫೈಟ್ ಮಾಡಬೇಕು. ಅವ್ರು ಆ್ಯಕ್ಚುಲಿ ಸತ್ತೋದ್ರು. ಆ್ಯಕ್ಚುಲಿ ಅವರ ಬಾಡಿ ರೆಸ್ಪಾಂಡ್ ಮಾಡುವಷ್ಟು ಗಟ್ಟಿ ಇತ್ತು, ಆದರೂ ಅವ್ರು ಬೇಗನೆ ಸತ್ತು. ಯಾಕಂತಂದ್ರೆ ಮನೆಯ ವಾತಾವರಣ ಚೆನ್ನಾಗಿಲ್ಲದ ಕಾರಣ ಬದುಕಲಿಕ್ಕೆ ಅವರು ಆಸೆ ಪಟ್ಟಿರಲಿಲ್ಲ. ಅವರೇ ತಾನಾಗಿ ತನ್ನ ವಾಯು ತತ್ವವನ್ನು ಹೊರಚೆಲ್ಲಿದ್ರು. ಕೆಲವರು ಅಷ್ಟು ಬೇಗ ಪ್ರಾಣ ಬಿಡಲ್ಲ, ಅವ್ರು ಬದುಕಲಿಕ್ಕೆ ಆಸೆ ಪಡ್ತಾರೆ. ನಾವು ಏನಂತ ಹೇಳ್ತೀವಿ ಅಂತಂದ್ರೆ, ಉಸಿರು ಜಿಂಕ್ತಾ ಇದೆ, ಎಳಿತಾ ಇದೆ ಅಂತ ನಾವು ಹೇಳ್ತೇವೆ. ಯಾಕಂತಂದ್ರೆ ಅವ್ರಿಗೆ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಇರಲ್ಲ, ಏನೋ ಒಂದು ಅವರಿಗೆ ಆಸೆ ಇರುತ್ತೆ. ಸೊ ವಾಯು ತತ್ವ ನಮ್ಮ ಪ್ರಾಣವನ್ನು ಇಟ್ಕೊಂಡಿರುತ್ತೆ. ಭೌತಿಕ ಜಗತ್ತಿನ 4 ಸಾಮ್ರಾಜ್ಯಗಳು, ಖನಿಜ, ವನಸ್ಪತಿ, ಪ್ರಾಣಿ ಮತ್ತು ಮನುಷ್ಯ ವಿಕಾಸಗೊಳ್ತಾ ಹೋಗ್ತವೆ. ಖನಿಜವಾಗಿ ಉಳಿಯಲ್ಲ, ವನಸ್ಪತಿ ಪ್ರಾಣಿ ಆಗುತ್ತೆ, ಪ್ರಾಣಿ ಮನುಷ್ಯನಾಗ್ತಾನೆ. ಇದುವೇ ವಿಕಾಸ. ಮುಂದೆ ಸೂಕ್ಷ್ಮ ಜಗತ್ತಿನಲ್ಲಿ 7 ವಲಯಗಳಿವೆ. ನಾವು ಒಂದೊಂದು ವಲಯಕ್ಕೂ ಆಚಾರ್ಯರ ಮುಖಾಂತರ ಪ್ರಯಾಣ ಮಾಡಿದ್ದೇವೆ. ಒಂದು ಭೌತಿಕ ಜಗತ್ತಿನಲ್ಲಿ ಇರ್ತಕ್ಕಂಥ ಆಸೆಯನ್ನು ಪೂರೈಸಲಿಕ್ಕೆ ಸೂಕ್ಷ್ಮ ಜಗತ್ತಿನಲ್ಲಿ ಒಂದು ತತ್ವ ಇದೆ, ಪ್ಲಾಸ್ಟಿಕ್ ತತ್ವ ಅಂತ ಹೇಳ್ಬಿಟ್ಟು. ಅದು ನಾವು ಇಚ್ಛಿಸಿದನ್ನ ನಮ್ಮ ಎದುರು ತಯಾರು ಮಾಡಿ ನಮ್ಮ ಕಣ್ಣ ಮುಂದೆ ತಂದಿಡುತ್ತೆ. ಚಾರ್ಲ್ಸ್ ಮತ್ತೆ ಅವರ ಅಣ್ಣ ಲಂಡನ್ನಲ್ಲಿ ಹೋಟೆಲ್ಗೆ ಹೋಗಿ ಡಿನ್ನರ್ ಮಾಡೋಣ ಅಂತ ಹೊರಟಾಗ ಅಲ್ಲಿಗೆ ಡಿನ್ನರ್ ತಯಾರು ಮಾಡಿ ಕೊಡುವ ಯಾಕೆ ಇವರನ್ನು ನೋಡುವವರೇ ಇಲ್ಲ, ಇವ್ರು ಯಾರು ಅಂತಾನೆ ಗೊತ್ತಾಗಲ್ಲ. ಇವ್ರು ಅಲ್ಲಿಗೆ ಹೋದ್ಮೇಲೆ ಇವ್ರೇನ್ ಮಾಡ್ತಾರೆ, ಬೇರೆಯವ್ರು ಕೂತ್ಕೊಳ್ಳೋ ಚೇರಲ್ಲಿ ಅವ್ರು ಕೂತ್ಕೋಬಾರದು, ಕೂತ್ರೆ ಅವರಿಗೆ ಅಸಹಜ ಫೀಲಿಂಗ್ ಆಗುತ್ತೆ, ಇವರಿಗೂ ಒಂಥರ ಕಿರಿಕಿ ಆಗುತ್ತೆ. ತಮ್ಮದೇ ಆದ ಟೇಬಲ್ ಚೇರ್ ನಿರ್ಮಾಣ ಮಾಡಿ ಅದರಲ್ಲಿ ಕೂತಿರ್ತಾರೆ. ಆಮೇಲೆ ತನ್ನದೇ ಆದ ವೇಟರ್, ತನ್ನದೇ ಆದ ಕುಕ್ ತಮಗೆ ಬೇಕಾದನ್ನು ಆರ್ಡರ್ ಮಾಡಿ ತರಿಸಿ ತಿಂತಾರೆ. ಇದು ಹೇಗೆ ಸಾಧ್ಯ ಅಂತಂದ್ರೆ ಪ್ಲಾಸ್ಟಿಕ್ ತತ್ವ ಇದರಿಂದ. ಆಮೇಲೆ ಇನ್ನೊಂದು ವಿಶೇಷ ನಾವು ಈ ಪುಸ್ತಕದಲ್ಲಿ ಕಂಡಿರುವಂಥದ್ದು, ಯಾವುದೇ ಘಟನೆ ನಡೆಯುವ ಹಿಂದಿನ ದಿನ ಅದರ ಸಂಕೇತ ನಮಗೆ ದೊರೆಯುತ್ತದೆ ಅಂತ ಅವರು ಪುಸ್ತಕದಲ್ಲಿ ಹೇಳ್ತಾರೆ. ಅದು ಮೃತ್ಯು ಇರ್ಬೋದು, ಮೃತ್ಯುವಿನ ಸಂದೇಶ ನಮಗೆ ಬರುತ್ತೆ, ಅಥವಾ ಒಂದು ಮೇಜರ್ ಆಕ್ಸಿಡೆಂಟೇ ಇರ್ಬೋದು, ಅದಕ್ಕೆ ಸೂಕ್ತವಾದ ಸಂದೇಶ ನಮಗೆ ಬರುತ್ತೆ ಅಂತ ಹೇಳ್ತಾರೆ. ಭೌತಿಕ ಜೀವನದಲ್ಲಿ ಕಷ್ಟ ಸಹಿಸಿದಾಗಲೇ ಹೆಚ್ಚು ವಿಕಾಸ ಆಗ್ತಾ ಹೋಗೋದು. ಕಷ್ಟವನ್ನು ಸಹಿಸ್ಕೊಳ್ಬೇಕು, ಕಷ್ಟ ಬರುತ್ತೆ ಸಹಿಸ್ಕೊಳ್ಬೇಕು, ಹಾಗಿದ್ರೆ ಮಾತ್ರ ವಿಕಾಸ ಫಾಸ್ಟ್ ಆಗಿ ಆಗುತ್ತೆ, ಬೇಗನೆ ಆಗುತ್ತೆ ಹೇಳ್ತಾರೆ. ಸೂಕ್ಷ್ಮ ಲೋಕದಲ್ಲಿ ಮೊದಲ 3 ಲೋಕಗಳು ಸಗನ ಲೋಕ, ಅಂದ್ರೆ
ಘನವಸ್ತುಗಳು ನಿಮಗೆ ಅಲ್ಲಿ ಕಾಣ್ಲಿಕ್ಕೆ ಸಾಧ್ಯ. ಟೇಬಲ್ ಅಂದ್ರೆ ರಿಯಲ್ ಟೇಬಲ್ ಕಾಣಿಸುತ್ತೆ. ಲೇಖಕರು ತನ್ನ ತಮ್ಮ ಚಾರ್ಲ್ಸ್ಗೆ ಶೇಕ್ ಹ್ಯಾಂಡ್ ಮಾಡಿದಾಗ ಗಟ್ಟಿ ಗಟ್ಟಿ ಕೈಯೇ ಸಿಕ್ಕಿತ್ತು, ಅದು ಸಘನ ಲೋಕ. ಮೇಲಕ್ಕೆ ಹೋದಾಗ ಲಘುಲೋಕ ಕಂಡುಬರುತ್ತದೆ. 4ನೇ ವಲಯದಲ್ಲಿ ದೇವದೂತ ಸಮಾಜವನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. 3 ಲೋಕಗಳ ಮತ್ತು ಪ್ರಥಮ 3 ಲೋಕಗಳಲ್ಲಿ ಭೌತಿಕ ಲೋಕದಲ್ಲಿ ಇರುವಂತ ಇದನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ 4ನೇ ಲೋಕಕ್ಕೆ ಹೋದಾಗ ನಾವು ಸಡನ್ ಆಗಿ ದೇವದೂತ ಸಮಾಜವನ್ನ ಕಾಣ್ಲಿಕ್ಕೆ ಸಾಧ್ಯತೆ ಇದೆ. ಇದು ಈ ಪುಸ್ತಕದಲ್ಲಿ ಬರುತ್ತೆ. ಇನ್ನು ಕರ್ಮ ಸಿದ್ಧಾಂತ ನಿನ್ನ ಪ್ರತಿಯೊಂದು ಕಾರ್ಯ, ವಿಚಾರ ಮತ್ತು ಶಬ್ದಗಳ ಲೆಕ್ಕವನ್ನು ಇಡ್ತದೆ. ನಾನು ಮಾತಾಡುವ ಪ್ರತಿಯೊಂದು ಶಬ್ದವನ್ನ ಕರ್ಮ ಸಿದ್ಧಾಂತ ಲೆಕ್ಕ ಇಡ್ತದೆ. ನನ್ನ ಕಾರ್ಯ, ನನ್ನ ವಿಚಾರ, ಕೆಟ್ಟದ್ದನ್ನು ಬಯಸಿದ್ರೆ ಕೆಟ್ಟದ್ದು ಬಯಸ್ತಾ ಇದೆಯಾ, ಕೆಟ್ಟ ಲೆಕ್ಕಕ್ಕೆ ಹೋಗುತ್ತೆ. ಕಷ್ಟ ಕಾರ್ಪಣ್ಯಕ್ಕೆ ಒಂದು ಅಕೌಂಟ್ ಜಾಸ್ತಿ ಆಗುತ್ತೆ, ಅದು ಲೆಕ್ಕ ಇಡುತ್ತೆ. ಭೂಮಿಯ ಮೇಲೆ ಮಾನವ ಕುಲ ನೆಮ್ಮದಿಯ ಜೀವನ ಸಾಗಿಸುವಲ್ಲಿ ಸೂಕ್ಷ್ಮ ಲೋಕದಲ್ಲಿ ಚಿಂತನೆ ನಡೀತದೆ. ಅಂದ್ರೆ ಇಲ್ಲಿ ನಾವು ನೆಮ್ಮದಿಯಿಂದ ಇರ್ಬೇಕಿದ್ರೆ ಬೇಕಾದಂತ ಎಲ್ಲ ಇದನ್ನ ತಯಾರು ಮಾಡ್ಲಿಕ್ಕೆ, ಸಹಕಾರ ಮಾಡ್ಲಿಕ್ಕೆ ಸೂಕ್ಷ್ಮ ಲೋಕದಲ್ಲಿ ಇದರ ಬಗ್ಗೆ ಗಂಭೀರ ಚಿಂತನೆ ಮತ್ತು ಪ್ರಯೋಗಗಳು ನಡೀತವೆ. ಅವ್ರು ಹೇಳ್ತಾ ಇದ್ರು, ಸಂಖ್ಯೆ ಜಾಸ್ತಿ ಆದಾಗ ಹೊಟ್ಟೆಗೆ ಆಹಾರ ಬೇಕು, ಜಾಸ್ತಿ ಪ್ರೊಡಕ್ಷನ್ ಆಗಬೇಕು. ಇರುವಂತ ಭೂಮಿಯಷ್ಟು ಆಹಾರ ಪ್ರೊಡಕ್ಷನ್ ಹೇಗೆ ಜಾಸ್ತಿ ಮಾಡಬೇಕು ಅಂತ ಅಲ್ಲಿ ಚಿಂತನೆ ಮಾಡಿ ಅದರ ಸೊಲ್ಯೂಷನ್ನ ಈ ಭೂಮಿಯ ಮೇಲೆ ಇರತಕ್ಕಂಥ ಯಾವುದೋ ಒಂದು ವಿಜ್ಞಾನಿಯ ಕಿವಿಗೆ ಹೇಳಿ ಹೋಗ್ತಾರೆ. ಮನಸ್ಸಲ್ಲಿ ಆ ಒಂದು ಕಣವನ್ನು ಬಿತ್ತುತ್ತಾರೆ. ಅದರಿಂದಾಗಿ ಆ ವಿಜ್ಞಾನಿ ಮುಂದೆ ಬಂದು ಮುಂದಿನ ಕೆಲಸವನ್ನು ಅವನು ನಿಭಾಯಿಸ್ಕೊಂಡು ಹೋಗ್ತಾನೆ. ಅಂದ್ರೆ ಮಾನವನ ಸಕಲ ಸಂತೋಷಗಳ ಬಗ್ಗೆ ಸೂಕ್ಷ್ಮ ಲೋಕದಲ್ಲಿ ಚಿಂತನೆ ಯಾವಾಗಲೂ ನಡೆಯುತ್ತೆ. ಅವ್ರು ಯಾವತ್ತೂ ಮಾನವ ಲೋಕಕ್ಕೆ ಹಾರ್ಮ್ ಮಾಡುವ, ಕೆಟ್ಟದ್ದು ಮಾಡುವ ಕೆಲಸ ಮಾಡಲ್ಲ. 7ನೇ ವಲಯದಲ್ಲಿರುವುದು ಮಾನಸ ಲೋಕ. ಅದುವೇ ಆತ್ಮನ ನಿಜವಾದ ನಿವಾಸ ಸ್ಥಾನ. ಆತ್ಮ ಪ್ರಯಾಣ ಮಾಡ್ತಾ 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 7ನೇ ಲೋಕಕ್ಕೆ, ಒಂದು ಶಾಂತಿಯ ಲೋಕಕ್ಕೆ ಬಂದು ಸೇರುವಂಥದ್ದು ಇಂಪಾರ್ಟೆಂಟ್. ಅದು ಅದರ ನಿಜವಾದ ನಿವಾಸ ಸ್ಥಾನ. ಯಾಕಂತಂದ್ರೆ ಮಾನಸ ಲೋಕದಲ್ಲಿ ಅತಿ ಆನಂದ ಹಾಗೂ ಶಾಂತಿ ನೆಲೆಸಿರ್ತದೆ, ಆನಂದಮಯ ಜಗತ್ತು. ಸೊ ಇನ್ನು 3ನೇ ಮೃತ್ಯು ಅಂದ್ರೆ ಏನು ಅಂತ ಈ ಬುಕ್ಕಲ್ಲಿ ಅವರು ಹೇಳಿದ್ದಾರೆ. ಇದಿಷ್ಟು 1ರಿಂದ 9ನೇ ಅಧ್ಯಾಯ ತನಕ ಅವರು ಹೇಳಿರುವಂಥದ್ದು. ಅವ್ರು ಹೇಳ್ತಾರೆ, ಈ ಪುಸ್ತಕವನ್ನ ಜನ ನಂಬಲಿ ಬಿಡ್ಲಿ, ನೀನು ಬರೆದು ಕಳಿಸು, ಜನ ಓದ್ಲಿ. ಅವ್ರು ನಂಬ್ತಾರೆ ಬಿಡ್ತಾರೆ ಮುಖ್ಯ ಅಲ್ಲ, ಬಟ್ ಈ ಮಾಹಿತಿ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ಹೇಳಿ ಆತ್ಮಾಯಣದ ಪ್ರಯಾಣವನ್ನ ಆಚಾರ್ಯರು ಮುಗಿಸಿದ್ರು. ಆತ್ಮಾಯಣ ಬುಕ್ಕನ್ನು ನಾನು ಮುಗಿಸಿದ್ದೀನಿ. ಥ್ಯಾಂಕ್ ಯು. ಪ್ರತಿಯೊಬ್ಬರಿಗೂ ನನ್ನ ಆತ್ಮಪೂರ್ವಕ ವಂದನೆಗಳು. ಥ್ಯಾಂಕ್ ಯು ವೆರಿ ವೆರಿ ಮಚ್.